ಒಪ್ಪಿಸ್ತಾ ಇದ್ದೀನಿ ರಾಜ, ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೀನಿ ರಾಜ, ನಿನ್ನ ಪರಿಶುದ್ಧ ಕೈಗಳಲ್ಲಿ ಸಮರ್ಪಿಸ್ತಾ ಇದ್ದೀನಿ ರಾಜ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ವಾಕ್ಯಕ್ಕೆ ಹೊರಟೋಗೋಣ. ಪ್ರಕಟಣೆ ಗ್ರಂಥ 13ನೇ ವಚನ ಓದಿ. ಕೀರ್ತನೆಗಳು 135:16 ಮೊದಲು ಓದಿ, ಅದನ್ನು ಕೊಡ್ತೀನಿ. ಕೀರ್ತನೆಗಳು, ಕೀರ್ತನ 135:16. Psalms 135:16. ಅವುಗಳಿಗೆ ಬಾಯಿದರು ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ. ಮೇಲ್ಗಡೆಯಿಂದ ಬನ್ನಿ ಸಿಸ್ಟರ್. 15ನೇ ವಚನದಿಂದ ಇದು ಏನು ಅವು ಅಂದ್ರೆ ಏನಂತ ನಾನು 15ನೇ ವಚನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅನ್ಯ ಜನಗಳ ವಿಗ್ರಹಗಳು, ಬೆಳ್ಳಿ ಬಂಗಾರದವುಗಳು ಅಷ್ಟೇ. ಅದು ಆಮೇಲೆ ಅವು ಮನುಷ್ಯನ ಕೈ ಕೆಲಸವಷ್ಟೇ. ಅವುಗಳಿಗೆ ಬಾಯಿ ತಿದ್ದಿರ್ತಾರೆ. ಅಲ್ಲಿಗೆಯಲ್ಲೋ, ಬೆಳ್ಳಿಯಲ್ಲೋ, ಬಂಗಾರದಲ್ಲೋ, ಪೇಪರಲ್ಲೋ, ಆಮೇಲೆ ಜೇಡಿ ಮಣ್ಣಲ್ಲೋ ಮಾಡಿರ್ತಾರೆ. ಆಮೇಲೆ ಬಾಯಿ ಇರ್ತೈತೆ, ಬಾಯಿ ಈ ತರ ತಿದ್ದಿರ್ತಾರೆ, ಆದ್ರೆ ಮಾತಾಡಲ್ಲ. ಚೆನ್ನಾಗಿ ಗಮನ ಕೊಡಿ ನನ್ನ ಕಡೆ, ತಲೆ ಎತ್ತಿ ಕೇಳಿ ವಾಕ್ಯದ ವಿವರಣೆ. ಆಮೇಲೆ ಅನ್ಯ ಜನಗಳು ಪೂಜಿಸ್ತಾರಲ್ಲ ಆ ವಿಗ್ರಹಗಳು ಬಾಯಿಗೆ ಮಾತಾಡ್ತಿದ್ದ ಏನೋ ಮಾತಾಡಿದ್ರು ಅಂತ ಹೇಳಿ ಮಾತಾಡ್ತಾ ಸೌಂಡ್ ಬಂತ ಆ ಕಡೆಯಿಂದ ನಿಮ್ಗೆ ಯಾವಾಗನ ನಾನು ಹೋಗಿ ಎಲ್ಲ ಕೊಟ್ಬಿಟ್ಟು ನಿಂತಿದ್ದೀನಿ. ನಾನು ಬೇಡ್ಕೊಂಡು ಬಂದ್ಬಿಡ್ತಾ ಇದ್ದೆ, ನನಗೆ ಮಾತಾಡ್ತಾ ಇರಲಿಲ್ಲ. ಅದನ್ನೇ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಇರೋದನ್ನ ಹೇಳ್ತಾ ಇದ್ದಾನೆ, ಮಾತಾಡಲ್ಲ. ಹಲ್ಲೆಲೂಯಾ. ಆಮೇಲೆ ಬೆಳ್ಳಿ ಬಂಗಾರದ್ದು, ಮಣ್ಣಿಂದ ಮಾಡಿರೋದು, ಸಿಮೆಂಟಿಂದ ಮಾಡಿರೋದು, ಮರದಿಂದ ಮಾಡಿರೋದು, ಬೊಂಬೆಗಳು, ವಿಗ್ರಹಗಳು ನಿನ್ನ ಹತ್ರ ಮಾತಾಡಲ್ಲ. ಆದ್ರೆ ಇನ್ನೊಂದು ವಾಕ್ಯವನ್ನ ನೋಡಿ. ಆಮೇಲೆ ಪ್ರಕಟಣೆ ಗ್ರಂಥ 13:15. ರೆವಲ್ಯೂಷನ್ ಚಾಪ್ಟರ್ 13:15. ಪ್ರಕಟಣಾ ಗ್ರಂಥ 13:15. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯ ಇತ್ತು, ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು. ಅಲ್ಲೇನ್ ಹೇಳ್ತು ಮಾತಾಡಲ್ಲ ಅಂತ ಹೇಳಿದ್ದು. ಬಾಯಿದೆ ಮಾತಾಡಲ್ಲ. ಇಲ್ಲೇನ್ ಹೇಳ್ತಾ ಇದೆ? ಮಾತಾಡ್ತಾ ಇದೆ ಅಂತ ಹೇಳ್ತಾ ಇದೆ. ನೋಡಿ ಏನು ಬೈಬಲ್ ಅಲ್ಲಿ 2 ತರ ಇದೆ. ಒಂದತ್ರ ಮಾತಾಡಲ್ಲ ಅಂತಿದೆ, ಒಂದತ್ರ ಮಾತಾಡಲ್ಲ ಅಂತಿದೆ. ಮಾತಾಡೋದಕ್ಕೆ ಇನ್ನೂ ಸಮಯ, ಅದಕ್ಕೆ ಬೇರೆ, ಇದಕ್ಕೆ ಬೇರೆ. ಒಂದು ತಿಳ್ಕೊಳ್ಳಿ, ಬೈಬಲ್ ನಿಮ್ಮ ಹತ್ರ ಇದೆ. ಆದಿ ಕಾಂಡದಿಂದ ಪ್ರಕಟಣೆವರೆಗೂ ಇದಲ್ಲ. ಆದಿ ಕಾಂಡದಿಂದ ವಿಮೋಚನಾ ಕಾಂಡದಿಂದ ಯೂದ ಗ್ರಂಥವರೆಗೂ ವಿಗ್ರಹ ಮಾತಾಡಲ್ಲ ಅಂತಾನೆ ಹೇಳೋದು. ನಿಮ್ಮ ಹತ್ರ ಒಂದೇ ಒಂದು ಸ್ಥಳ ಈ ವಾಕ್ಯದಲ್ಲಿ ಮಾತ್ರ ಮಾತಾಡ್ತಿದ್ದೆ ಅಂತ ಹೇಳಿ. ಅದು ಯಾವುದಂದ್ರೆ ಸಿಲಿಕಾನ್ ಮಾತಾಡ್ತಿದ್ದೆ. ಬೆಳ್ಳಿದ್ ಮಾತಾಡಲ್ಲ, ಬಂಗಾರದ ಮಾತಾಡಲ್ಲ, ಸಿಮೆಂಟ್ ಮಾತಾಡಲ್ಲ, ಮಣ್ಣದು ಮಾತಾಡಲ್ಲ, ಸಿಲಿಕಾನ್ ಮಾತಾಡ್ತಕ್ಕಂತೆ. ಈಗ ಸಿಲಿಕಾನ್ ಮೆಟೀರಿಯಲ್ ಇಂದ ಏನ್ ಮಾಡ್ತಾರೆ ಅಂತ? ರೋಬೋ. ಹಲ್ಲೆಲೂಯಾ, ರೋಬೋ. ಹಲ್ಲೆಲೂಯಾ. ಆಮೇಲೆ 2 ವಾಕ್ಯ ಓದಿದ್ರಲ್ಲ, 2 ವಾಕ್ಯಗಳು ಓದಿದಾಗ ನಿಮ್ಗೆ ಏನ್ ಅನಿಸ್ತದೆ? ಒಂದತ್ರ ಮಾತಾಡಲ್ಲ, ಇನ್ನೊಂದತ್ರ ಮಾತಾಡ್ತೇವೆ. ಆಶ್ಚರ್ಯ ಇಲ್ವಾ ನಿಮ್ಗೆ? ಹೆಂಗ್ ಮಾತಾಡ್ತೈತೆ? ಹೆಂಗ್ ಸಾಧ್ಯ? ಅದು ಬೊಂಬೆ ಅಲ್ವಾ? ಅದಕ್ಕೆ ಜೀವ ಇಲ್ಲಲ್ಲ, ನಮ್ ತರ ಆತ್ಮ ಇಲ್ಲಲ್ಲ, ಅದಕ್ಕೆ ಮನಸ್ಸಿಲ್ಲಲ್ಲ, ಅದಕ್ಕೆ ಸೆನ್ಸ್ ಇಲ್ಲಲ್ಲ, ಅದಕ್ಕೆ ಆರ್ಗನ್ಸ್ ಇದೆ, ಆದ್ರೆ ಮಾತಾಡಲ್ಲ. ಹೆಂಗ್ ಮಾತಾಡ್ತೈತೆ? ನಿಮ್ಗೆ ಆಶ್ಚರ್ಯ ಅನ್ಸಲ್ವಾ? ಮಾತು ನೋಡಿದ್ರೆ ಹೆಂಗ್ ಮಾತಾಡ್ತೈತೆ ವಿಗ್ರಹ? ಹೆಂಗ್ ಮಾತಾಡ್ತೈತೆ ಸ್ಟ್ಯಾಚು? ಹೆಂಗ್ ಮಾತಾಡ್ತೈತೆ ಆ ಬೊಂಬೆ? ಅದಕ್ಕೆ ಜೀವ ಕೊಡಲ್ಪಟ್ಟಿದೆ ಅಂತಿದೆ. ಅದು ಮಾತಾಡ್ತಾ ಇದೆ ಅಂತ ನೀವು ಓದಿದ್ರಿ. ಜೀವ ಕೊಡಲ್ಪಟ್ಟಿದೆ, ಅದಕ್ಕೆ ಮಾತಾಡ್ತಾ ಇದ್ದಂತೆ. ಅದಕ್ಕೂ ದೇವರೇ ಕಾರಣ. ಈಗ ಮಾತಾಡ್ತಾ ಇರೋ ಬೊಂಬೆಗಳು ಎರಡಕ್ಕೂ ದೇವರೇ ಕಾರಣ. ಅದು ಯಾವಾಗ ಮಾತಾಡ್ತಂದ್ರೆ ಉಪದ್ರವ ಕಾಲದಲ್ಲಿ 7 ವರ್ಷ ಉಪದ್ರವ ಕಾಲ ಬರ್ತದೆ ಭೂಮಿಯಲ್ಲಿ. ಎಷ್ಟು ವರ್ಷ? 7 ವರ್ಷ ಉಪದ್ರವ ಕಾಲದಲ್ಲಿ ಸೈತಾನ್, ಅಂತಿ ಕ್ರಿಸ್ತು ಅಂದ್ರೆ ಕ್ರಿಸ್ತು ವಿರೋಧಿ, ಇಂಗ್ಲಿಷ್ ಅಲ್ಲಿ ಆಂಟಿ ಕ್ರೈಸ್ಟ್. ಓಕೆ, 7 ವರ್ಷ ಈ ಭೂಮಿಯನ್ನ ಕಂಪ್ಲೀಟ್ಲಿ ಆಳ್ವಿಕೆ ಮಾಡ್ತಾನೆ. ಈಗ ಈ ಭೂಮಿಯನ್ನ ಮನುಷ್ಯ ಆಳ್ವಿಕೆ ಮಾಡ್ತಾ ಇದ್ದಾನೆ. ಮನುಷ್ಯನ ಮೂಲಕ ಸೈತಾನ ಮಾಡ್ತಾ ಇದ್ದಾನೆ. 2 ಮಿಕ್ಸಲ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ 7 ವರ್ಷ ಬರೋ ದಿನಗಳಲ್ಲಿ ಸೈತಾನನ ಮಗನಾಗಿರೋ
ಕ್ರಿಸ್ತು ವಿರೋಧಿ ಆಂಟಿ ಕ್ರೈಸ್ಟ್ ಈ ಭೂಮಿಯ ಎಲ್ಲಾ ಪ್ರಪಂಚವನ್ನ ತನ್ನ ಅಂಡರ್ ತಗೊಂತಾರೆ. ಒಂದೇ ಕರೆನ್ಸಿ. ಇವಾಗ ಇಂಡಿಯಾದಲ್ಲಿ ರುಪೀಸ್, ಅಮೆರಿಕದಲ್ಲಿ ಡಾಲರ್, ಇಂಗ್ಲೆಂಡ್ ಅಲ್ಲಿ ಪೌಂಡ್, ಆಮೇಲೆ ಯುರೋಪ್ ಅಲ್ಲಿ ರೋಮನ್ ಅಲ್ಲಿ, ಆಮೇಲೆ ಯುರೋಪ್ ಯೂನಿಯನ್ ಅಂತ ಅಲ್ಲಿ ಕಾಯಿನ್, ಇವೆಲ್ಲ ಬೇರೆ ಬೇರೆ ದುಡ್ಡಿದಲ್ಲ, ಇದನ್ನೆಲ್ಲ ತೆಗೆದು ಬಿಡ್ತಾರೆ. ನಿಮ್ಮ ಹತ್ರ 2000 ನೋಟು 500 ನೋಟ್ ಎಲ್ಲಾನು ಇಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಒಂದೇ ಕಾಯಿನ್, ಒಂದೇ ರುಪೀಸ್, ವರ್ಲ್ಡ್ ಫುಲ್ ಒಂದೇ ನೋಟು, ಒಂದೇ ಭಾಷೆ, ಒಂದೇ ರಿಲಿಜಿಯನ್, ಒಂದೇ ಧರ್ಮ, ಒಂದೇ ದೇವರು, ಒಂದೇ. ಈಗಿರೋ ಯಾವ ದೇವರು ಹೇಳಿ ಹೇಳಿ ಆರಾಧನೆ ಮಾಡ್ತಾ ಇದ್ರೆ ಆ 7 ವರ್ಷದಲ್ಲಿ ಯಾವ ದೇವರು ಹೆಸರು ಹೇಳಂಗಿಲ್ಲ, ಯಾವ ಆರಾಧನೆ ಮಾಡಂಗಿಲ್ಲ, ಯಾವ ದೇವರು ಇಲ್ಲ. ಮುಸ್ಲಿಂ ದೇವರು, ಹಿಂದೂ ದೇವರು, ಕ್ರಿಸ್ತು ದೇವರು, ಬೌದ್ಧ ದೇವರು, ಯಾವ ದೇವರು ಹೊಸ ಒಂದು ದೇವರನ್ನ ಉತ್ಪತ್ತಿ ಮಾಡ್ತಾನೆ, ಹೊಸ ಒಂದು ದೇವರನ್ನ, ಹೊಸ ಒಂದು ಧರ್ಮನ ಉತ್ಪತ್ತಿ ಮಾಡಿ ಇದನ್ನೇ ನೀವು 7 ವರ್ಷ ಮುಗಿಬೇಕು. ವಿಚಿತ್ರವಾಗಿದೆಲ್ಲ ಕೇಳೋದಿಕ್ಕೆ, ಆಶ್ಚರ್ಯವಾಗಿದೆಲ್ಲ. ಆಶ್ಚರ್ಯ ಇದ್ರೂ ಸತ್ಯನೇ, ಯಾಕಂದ್ರೆ ಅದು ಬೈಬಲ್ ಅಲ್ಲಿ ಬರ್ತದೆ. ಕುತ್ಕೊಂಡ್ಬಿಡ್ಬೇಕು ಮಗು. ಆಮೇಲೆ ಆಶ್ಚರ್ಯವಾಗಿದೆ ತಾನೆ. 7 ವರ್ಷ ಅದನ್ನ ಯಾರನ್ನ ಮುಗ್ದಿಲ್ಲಂದ್ರೆ ಊಟ ಕೊಡಲ್ಲ, ನೀರು ಕೊಡಲ್ಲ, ಅವ್ರು ಮಾಡಿದ ವಸ್ತುಗಳನ್ನ ಯಾರು ಸೇಲ್ ಮಾಡಂಗಿಲ್ಲ, ಏನು ತಗೊಳಂಗಿಲ್ಲ, ಕೊಡಂಗಿಲ್ಲ. ಅದನ್ನ ಮುಗಿಯೋರ್ಗೆ ಅದು ಮರಣ ಕೊಡ್ತೈತೆ. ಆ ವಿಗ್ರಹಕ್ಕೆ ಯಾರನ್ನ ನಮಸ್ಕರಿಸಿದ್ರೆ ಮರಣ ಕೊಡ್ತೈತೆ, ನಮಸ್ಕರಿಸಿಲ್ಲಂದ್ರೂ ಮರಣ, ನಮಸ್ಕರಿಸಿದ್ರೇನು ಮರಣ. ವಿಚಿತ್ರ ನೋಡಿ ಹೇಗಿದೆ. ಯಾರಗಳ ಅಡ್ಡ ಬಿದ್ರೆ ಏನ್ ಮಾಡ್ಬೇಕು? ಬಿಟ್ಟು ಬಿಡ್ಬೇಕಾದ್ರೆ. ನೀವು ಅಲ್ಲೇ ವಾಕ್ಯಗಳಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಓದಿದ್ರೆ ಅದನ್ನ ನಮಸ್ಕರಿಸೋರಿಗೆ ಅದು ಮರಣ ಕೊಡ್ತೈತೆ, ಮರಣವನ್ನ ಉಂಟು ಮಾಡ್ತದೆ. ಇಲ್ಲ ಕೆಳಗಡೆನೆ ಐತೆ ಹಂಗೆ. ಅಲ್ಲೇಲೂಯಾ. ಅದನ್ನ ಯಾರು ನಮಸ್ಕರಿಸ್ತಾರೋ ಅವರು ಪರಲೋಕಕ್ಕೆ ಹೋಗಲ್ಲ. ಅದು ಮುಖ್ಯವಾಗಿ ಪಾಯಿಂಟ್ ಮಾಡ್ಕೊಳ್ಳಿ ಒಳಗಡೆ. ಪರಲೋಕಕ್ಕೆ ಹೋಗಲ್ಲ ಅದನ್ನ ನಮಸ್ಕರಿಸಿದ್ರೆ. ಆ ಚಿಪ್ಪನ್ನ, ಆ ಗುರುತನ್ನ ಹಾಕೊಂಡ್ರೆ, ಅದ್ರ ಮುದ್ರೆಯನ್ನ ಧರಿಸ್ಕೊಂಡ್ರೆ ಅದನ್ನ ನಮಸ್ಕಾರ ಹೆಂಗೆ ಒಳ್ಳೆ ಪೂರ್ತಿ ಹೆಂಗ್ ನಿಲ್ಲಿಸ್ತಾನ ಆ ವಿಗ್ರಹ ಅಂತ ನೀವು ಕೇಳ್ಬೋದು. ಅದ್ ಹೆಂಗಂದ್ರೆ ಡಿಜಿಟಲ್ ವಿಗ್ರಹ. ಏನ್ ವಿಗ್ರಹ? ಡಿಜಿಟಲ್ ವಿಗ್ರಹ. ಇಟ್ಬಿಡ್ತಾನೆ, ಸಿಸ್ಟಮ್ ಅಲ್ಲಿ ಹಾಕ್ಬಿಡ್ತಾನೆ, ಮೊಬೈಲ್ ಅಲ್ಲಿ ಹಾಕ್ಬಿಡ್ತಾನೆ. ಈಗ ನಾವ್ ಏನೇನೋ ಹಾಕೊಂತ ಇದ್ರಲ್ಲ, ಜೀಸಸ್ ಇದು, ಆ ದೇವರು, ಈ ದೇವರು, ಅವ್ ಯಾವ ಫಿಗರ್ ಏನ್ ಆ ಟೈಮಲ್ಲಿ ಇರೋದೇ ಇಲ್ಲ. ಯಾವ ಧರ್ಮ ಹೆಸರು ಏನು ಇರಲ್ಲ. ಎಲ್ಲಾ ದೇವರಿಗಿಂತ ತನ್ನನ್ನ ಹೆಚ್ಚಿಸ್ಕೊಂತಾನಂತ. ಎಲ್ಲಾ ದೇವರುಗಳಿಗಿಂತ ತಾನು ಹೆಚ್ಚಿಸ್ಕೊಂಡು ದೇವ್ರ ಮಂದಿರದಲ್ಲಿ ನಾನೇ ದೇವ್ರಂತ ಕುತ್ಕೊಳ್ತಾನೆ. ಕೆಲವು ನಿದ್ರೆಯಲ್ಲಿ ವಾಕ್ಯ ಕೇಳ್ತಾ ಇದ್ದಾರೆ, ಮಂಪರು ದಯಮಾಡಿ ಎಷ್ಟೊತ್ತಿಗೆ ನೋಡಿದ್ರು, ತಾನೇ ದೇವರು, ಇನ್ಯಾರು ದೇವರಿಲ್ಲ ಈ ಪ್ರಪಂಚದಲ್ಲಿ ಅಂತ ಕುತ್ಕೊತಾನಂತೆ. ಕುತ್ಕೊಂಡು ಇಸ್ರಾಯೇಲ್ ದೇಶದಲ್ಲಿ ಇಸ್ರಾಯೇಲ್ ಯಹೂದ್ಯರಿಗೆ ಚರ್ಚ್ ಅನ್ನ ಕಟ್ಕೊಡ್ತಾನಂತೆ. ಅವರು 100 ವರ್ಷದಿಂದ ಚರ್ಚ್ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಟ್ಟಕ್ ಆಗ್ತಾ ಇಲ್ಲ. ಆ ಸ್ಥಳದಲ್ಲಿ ಮಸೀದಿ ಇದೆ, ಆ ಸ್ಥಳದಲ್ಲೇ ಕಟ್ಟಬೇಕು. ಎಲ್ಲ ಮೆಟೀರಿಯಲ್ ರೆಡಿ ಆಗಿದೆ, ಚರ್ಚ್ ಕಟ್ಟಕ್ಕಾಗಲ್ಲ, ಭೂಮಿ ವಿವಾದ ಇದೆ. ಆಮೆನ್, ಹಲ್ಲೆಲೂಯಾ. ನಾವೆಲ್ಲ ಎತ್ತಲ್ಪಟ್ಟ ಮೇಲೆ ಅವ್ರು ಚರ್ಚ್ ಕಟ್ಟೋದು. ನಾವು ಈ ಸಭೆ ಜೀವಂತ ಸಭೆ ಇರೋವರೆಗೂ ಆ ಕಲ್ಲುಗಳಿರೋ ಸಭೆಯಲ್ಲಿ ಕಟ್ಟಕ್ಕಾಗಲ್ಲ. ನಾವು ಎತ್ತಲ್ಪಡ್ತೀವಿ, ಆಮೇಲೆ ಅದು ಬರ್ತೈತಿ. ಇದೆಲ್ಲ ಗುಣಾತ್ಮಕವಾಗಿದೆ. ಪ್ರತಿ ಮೆಸೇಜ್ ನೀವು ರೆಕಾರ್ಡ್ ಮಾಡ್ಕೋಬೇಕು ಒಳಗಡೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆಮೇಲೆ ಆ ಟೈಮಲ್ಲಿ ದೇವರ ಸ್ಥಳದಲ್ಲಿ ಕೂತಿರ್ತಾನೆ. ಅಸಹ್ಯವಾಗಿರೋದು ದೇವರ ಸ್ಥಳದಲ್ಲಿ ಕೂತ್ಕೊಂಡು ನಾನೇ ದೇವ್ರ ಅಂತ ಹೇಳ್ತಾರೆ. ಇದು ದಾನಿಯೇಲ ಗ್ರಂಥದಲ್ಲಿದೆ, ಥೆಸಲೋನಿಕ ಗ್ರಂಥದಲ್ಲಿದೆ, ಆಮೇಲೆ ಪ್ರಕಟಣೆ ಗ್ರಂಥದಲ್ಲಿದೆ. ಅಸಹ್ಯವಾಗಿರೋದು, ಗಲೀಜಾಗಿರೋದು, ಹೊಲಸಾಗಿರೋದು, ದೇವರು ಅಲ್ಲದೆ ಇರೋದು, ನಾನೇ ದೇವರಂತ ಕೂತ್ಕೊಂಡಿದ್ದೆ. ಎಲ್ಲಿ? ಯೇಸು ಸ್ವಾಮಿ ಸ್ಥಳದಲ್ಲಿ 3.5 ವರ್ಷ ಕೂತ್ಕೊತಾನೆ. 3.5 ವರ್ಷ ಆದ್ಮೇಲೆ ಯಹೂದ್ಯರವ್ರನ್ನ, ಇಸ್ರಾಯೇಲ್ರವ್ರನ್ನ, ನೀನ್ ದೇವ್ರಲ್ಲ, ನೀನ್ ಹೆಂಗೆ ದೇವ್ರ ಸಾಧ್ಯ, ನೀನ್ ಹೆಂಗೆ ಬೆಂಕಿ ತರಕ್ ಆಗಲ್ಲ, ಹಲ್ಲೆಲೂಯಾ, ನಾನೇ ತಂದಿದ್ದೆ ಅಂತೀಯ, ಬೆಂಕಿ ದೇವ್ರು ಮಾತ್ರ ತರೋದು, ನಾನೇ ದೇವ್ರಂತ ಇದೆ ಅಂತ ಓಡಿಸ್ಬಿಡ್ತಾರಂತ. ಅಲ್ಲಿಂದ ಅವ್ರಿಗೆ ಚರ್ಚನ್ನು ಕಟ್ಕೊಡ್ತಾರೆ. ಎಲ್ಲರ ಹತ್ರ ಹೋಗಿ ಮಾತಾಡಿ, ಎಲ್ಲ ರಾಜರ ಹತ್ರ, ಎಲ್ಲ ಮಂತ್ರಿಗಳ ಹತ್ರ, ಎಲ್ಲ ದೇಶದ ಹತ್ರ ಸಮಾಧಾನಕ್ಕೆ ತರ್ತಾನಂತೆ. ಸಮಾಧಾನಕ್ಕೆ ತಂದು ಅಹಂಕಾರ ಕೊಡ್ತಾನಂತೆ. 3.5 ವರ್ಷ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಸೊ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಕೆಲವು ಸ್ಟಾಟಿಸ್ಟಿಕ್ಸ್ ನಿಮ್ಗೆ ಹೇಳ್ಬಿಡ್ತೀನಿ. ಅದನ್ನ ನೀವು ಗೂಗಲ್ ಅಲ್ಲಿ ಕೆಲವು ಇದರಲ್ಲಿ ನೀವು ನೆಟ್ ಅಲ್ಲಿ ಚೆಕ್ ಮಾಡ್ಕೊಬಹುದು. ನಾನು ಹೇಳಿದ ಮಾತುಗಳೆಲ್ಲ ನಿಜನಾ ನಾನು ನೋಡ್ಬೇಕಮ್ಮ, ನಾನು ಕೇಳ್ಬೇಕು. ನೀವು ಅದನ್ನ ಗೂಗಲ್ ಅಲ್ಲಿ ನೋಡಿದ್ರೆ ನಿಮ್ಗೆ ಬಂದ್ಬಿಡ್ತೇನೆ. ಪ್ರೈಸ್ ದ ಲಾರ್ಡ್. ರೋಬೋ ಎಷ್ಟು ಜನ ಕೇಳಿದ್ದೀರಾ?
ರೋಬೋ ಕೇಳಿದ್ರಲ್ವಾ? ಅದು ಮನುಷ್ಯನ ಕೆಲಸ ಮಾಡ್ತದೆ. ಮನುಷ್ಯನ ಏನ್ ಮಾಡ್ತದೆ ಎಲ್ಲ ಮಾಡ್ತದೆ. ಡ್ರೈವಿಂಗ್ ಇರಲಿ, ಪೊಲೀಸ್ ಕೆಲಸ ಇರಲಿ, ಆಮೇಲೆ ಹೊಲ ಕುಯ್ಯೋದಿರ್ಲಿ, ಕತ್ತರಿಸೋದಿರ್ಲಿ, ಪ್ರತಿ ಒಂದು ಮನುಷ್ಯನ್ ಮಾಡೋದೆಲ್ಲ. ಈಗ ಕೊರೋನಾ ಬಂದಿದಲ್ಲ, ಬಿಟ್ಬಿಡುದು. ಕೊರೋನಾ ಬಂದಿದಲ್ಲ, ಈಗ ಒಬ್ಬನೊಬ್ಬರು ಮುಟ್ಟಿದ್ರೆ ಏನಾಗುತ್ತೆ? ಕೊರೋನಾ ವೈರಸ್ ಒಬ್ರಿಗೊಬ್ರಿಗೆ ಏನಾಗುತ್ತೆ? ಕೊರೋನಾ ವೈರಸ್ ಸ್ಪ್ರೆಡ್ ಆಗುತ್ತಲ್ಲ. ರೋಬೋ ನಿಂತ್ಕೊಂಡ್ಬಿಟ್ರೆ ಆಫೀಸಲ್ಲಿ, ಫ್ಯಾಕ್ಟ್ರಿಯಲ್ಲಿ, PA ಕೆಲಸಕ್ಕೆ, ಆಫೀಸರ್ ಕೆಲಸಕ್ಕೆ, ಅದಕ್ಕೆ ಇದು ಕೊಡಂಗಿಲ್ಲ, ಅವ್ರ ಇನ್ಕ್ರಿಮೆಂಟ್ ಕೊಡಂಗಿಲ್ಲ, ಪೇಮೆಂಟ್ ಜಾಸ್ತಿ ಮಾಡಂಗಿಲ್ಲ, ಆಮೇಲೆ ಅದಕ್ಕೆ ಪೇಮೆಂಟೇ ಇಲ್ಲ. ಎನಿ ಟೈಮ್ ಕೆಲಸ ಮಾಡ್ತಾರೆ. ಅದನ್ನ ಮೇಂಟೈನ್ ಮಾಡಿದ್ರೆ ಸಾಕು. ಅಷ್ಟು ಜನ ಮಾಡೋ ಕೆಲಸ ಒಬ್ಬನೇ ಮಾಡ್ತದೆ, 24 hours ಮಾಡ್ತದೆ. ಆಮೇಲೆ ಸೊ ಇದು ಮನುಷ್ಯ ಕಟ್ಟಿರೋದು ಮನುಷ್ಯನಿಗೆ ವಿರೋಧ ಆಗ್ತಾ ಇದೆ. ನೋಡಿ, ಮನುಷ್ಯನ ಉದ್ಯೋಗ ತೆಗಿತಾ ಇದೆ. ಇಷ್ಟರಲ್ಲೇ ಇಂಡಿಯಾದಲ್ಲಿ ಫುಲ್ ಆಗ್ಬಿಡ್ತಿದೆ. ಅದು ಜೈನ್ ರೋಬೋ ಅಂತ ಒಂದು ಸೀರಿಯಲ್ ನೋಡಿದ್ರೆ 25 ವರ್ಷದಿಂದ ಟಿವಿಯಲ್ಲಿ ನೀವು ಜೈನ್ ರೋಬೋ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇದೆ. ಅದು ರೋಬೋ ತರನೇ ಇತ್ತು. ಈಗ ನೀವು ಇವಾಗ ಯಾರು ನೋಡಿದ್ರಿ ಅಂದ್ರೆ ನನಗೆ ಗೊತ್ತಿದ್ದಂಗೆ ರೋಬೋ 2.0 ಅಂತ ನೋಡಿಲ್ಲ. 2.0 ನಾನು 2.0 ಅಂತ ನೋಡಿರ್ತಾರೆ. ರಜನಿಕಾಂತ್ ಇರ್ತಾರೆ. ಅದರ ಅರ್ಥ ಏನು ಅಂದ್ರೆ ನೋಡಿದ್ರೆ ಸಿಸ್ಟರ್, ವೆರಿ ಗುಡ್, ವಾಕ್ಯ ನಿಮ್ಮಲ್ಲಿ ಬಲವಾಗಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಅರ್ಥ ಏನಂದ್ರೆ ಒಂದು ದಿನ ಈ ಮಾನವನ ಈ ರೋಬೋ ಆಳ್ತಾ ಇದೆ ಅಂತ ಅರ್ಥ. ಈ ರೋಬೋಗಳು ಮಾನವನ ಕೆಲಸನೆಲ್ಲ ಕಿತ್ಕೊಳ್ತಿದೆ. ಪೊಲೀಸ್ ಕೆಲಸ, ಆಫೀಸ್ ಕೆಲಸ, ಡ್ರೈವಿಂಗ್ ಕೆಲಸ ಒಂದೊಂದನ್ನು ಕಿತ್ಕೊಂಡ್ಬಿಡ್ತೈತೆ. ಮಾತಾಡ್ತೈತೆ ರೋಬೋ. ನೀವು ಸೋಫಿಯಾ ಅಂತ ಹೊಡಿ, ಸೋಫಿಯಾ ರೋಬೋ ಅಂತ ಹೊಡೀರಿ, ಬರ್ಕೊಳ್ಳಿ ಸೋಫಿಯಾ. ಆಲ್ರೆಡಿ ಫಸ್ಟ್ ಹೇಳಿದ್ದೀನಿ ನಾನು ಇದ್ರ ಬಗ್ಗೆ. ಅದು ಇರೋ ರೋಬೋಗಳಲ್ಲೇ ಕ್ವಾಲಿಟಿ ರೋಬೋ, ಹೈಯೆಸ್ಟ್ ಒಳ್ಳೆ ರೋಬೋ ಅಂದ್ರೆ ಅದೇ. ರೋಬೋಗಳಲ್ಲಿ ವೆರೈಟೀಸ್ ಇದೆ. ನೀವು ಹೊಡೆದ್ರೆ ಅದರಲ್ಲಿ ಸಿಗ್ತೈತೆ. ನನಗೆ ಗೊತ್ತಿದ್ದಂಗೆ ತೆಲುಗು ತೆಲುಗಲ್ಲಿ ಕೂಡ ಸಿಗ್ಬೋದು. ಇಂಗ್ಲಿಷಲ್ಲಿ ತುಂಬಾ ಇದೆ. ತೆಲುಗು ತೆಲುಗಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗ್ತೈತೆ. ಅಲ್ಲಿ ಮಾತಾಡ್ತೈತೆ. ನೀನ್ ಏನು ಉತ್ತರ ಕೇಳ್ತೈತೆ ಅದಕ್ಕೆ ಉತ್ತರ ಕೊಡ್ತೈತೆ. ನಿನ್ಗೆ ಯಾವ ಹೀರೋ ಇಷ್ಟ ಅಂದ್ರೆ ಶಾರುಖ್ ಖಾನ್ ಅಂತ ಹೇಳ್ತೈತೆ. ನೀನ್ ಏನ್ ಭಾಷೆಯಲ್ಲಿ ಮಾತಾಡ್ತೀವಿ ಆ ಭಾಷೆಯಲ್ಲಿ ನಿನ್ನ ಹತ್ರ ಮಾತಾಡ್ತೀವಿ. ರಿಯಲ್ ಹೇಳ್ತಾರೆ. ಆಮೇಲೆ ಅಳ್ತೈತೆ, ಆಸೆ ಹೇಳ್ತೈತೆ. ತಿರ್ಗಾ ಅದಕ್ಕೆ ಪಾಸ್ಪೋರ್ಟ್ ಕೊಟ್ಟಿದ್ದಾರೆ. ನೀನ್ ಭಾರತೀಯ ಪ್ರಜೆ ಅಲ್ವಾ? ಅರಬ್ ಕಂಟ್ರಿಯವರು ಅದಕ್ಕೆ ಅರಬ್ ಪ್ರಜೆ ಅಂತ ಕೊಟ್ಟಿದ್ದಾರೆ. ದೇಶಗಳ ಹತ್ರ ಹೋಗಿ ಮಾತಾಡ್ತದೆ. ನೀನ್ ಇವಾಗ ಹೊಡೆದ್ರೆ ಅದ್ರ ಎಲ್ಲಾ ಡೀಟೇಲ್ಸ್ ಸಿಗ್ತೈತೆ. ನಾನೇನ್ ಡೌಟ್ ಪಡಂಗಿಲ್ಲ. ನೀನು ಆ ಗೂಗಲಲ್ಲಿ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ನೆಟ್ಟಲ್ಲಿ ಹೋಗ್ಬಿಟ್ಟು ಸೋಫಿಯಾ ಅಂತ ಹೊಡೆದ್ರೆ, ಸೋಫಿಯಾ ರೋಬೋ ಅಂತ ಹೊಡೆದ್ರೆ ಕ್ಲೀನ್ ಆಗಿ ಅದು ಏನೇನು ಹೇಳ್ತೈತೆ ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೈತೆ. ಆಮೇಲೆ ಹಲ್ಲೆಲೂಯಾ, ಆಮೇಲೆ ಆ ಪಾಪಗಳೆಲ್ಲ ಇದೆ ಅದಕ್ಕೆ. ಏನೇನ ನೀವು ಇವಾಗ ಒಂದು ಆಫೀಸ್ ಒಳಗೆ ಹೋಗ್ತೀರಾ, ಒಂದು ವಾಯ್ಸ್ ಕೇಳಿಸಿದೆ ನೋಡಿ ನಿಮ್ಗೆ. ಯಾರು ಅದು ಮಾತಾಡೋದು? ಯಾರು ವಾಯ್ಸ್ ಅದು? ಹಲ್ಲೆಲೂಯಾ. ATM ಒಳಗಡೆ ಹೋಗ್ತೀರಾ, ಒಂದು ಆನ್ಸರ್ ಬರ್ತದೆ. ಯಾರು ಅದು ಮಾತಾಡೋದು? ಡೋರಲ್ಲಿ ಒಂದು ಆನ್ಸರ್ ಬರ್ತದೆ. ಯಾರು ಮಾತಾಡೋದು? ಯಾಕೆ ಮೊದಲಿಲ್ಲ, ಇವಾಗ ಮಾತ್ರ ಯಾಕಿದೆ? ಟೆಕ್ನಾಲಜಿ ಬೆಳೆದಿದೆ ಅಂತ ನಾವು ಅಂತೀವಿ. ಬೈಬಲ್ 2000 ವರ್ಷಗಳಿಂದ ಬರ್ದಿಕ್ಕಿದೆ. ಪ್ರಕಟಣೆ ಗ್ರಂಥ ಬಂದು 2000 ವರ್ಷ ಆಯ್ತು. ಅವಾಗ ಬರೆಯುವಾಗ ಟೆಕ್ನಾಲಜಿ ಇಲ್ಲ, ಕಂಪ್ಯೂಟರ್ ಇಲ್ಲ, ಕರೆಂಟೇ ಇಲ್ಲ. ಸಾರಿ, ಫಸ್ಟ್ ಆಫ್ ಆಲ್ ಫಸ್ಟ್ ಕರೆಂಟೇ ಇಲ್ಲ, ಕಂಪ್ಯೂಟರ್ ಅಂತ ಇಲ್ಲ, ಕರೆಂಟೇ ಇಲ್ಲ. ಈ ಗ್ರಂಥವನ್ನ, ಈ ವಾಕ್ಯವನ್ನ ಬರೆಯುವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಬೋದಲ್ಲಿ 2 ವಿಧಾನ ಇದೆ. ಈಗ ನಾನು ಹೇಳ್ತಾ ಇರೋದು ಯಾವ್ದು ಮಾತಾಡ್ತಾರೆ? ಸಿಲಿಕಾನ್ ರೋಬೋ ಮಾತಾಡ್ತೈತೆ. ಬೆಳ್ಳಿ ಬಂಗಾರ ವಿಗ್ರಹಗಳು ಮಾತಾಡ್ತಾ ಇಲ್ಲ, ಸಿಲಿಕಾನ್ ಮಾತಾಡ್ತಾ ಇದೆ. ಸಿಲಿಕಾನ್ ಅಲ್ಲೇ ಮಾಡೋದು ರೋಬೋನ. ಹಲ್ಲೆಲೂಯಾ. 2 ತರ ರೋಬೋ ಇದೆ. ಹಲ್ಲೆಲೂಯಾ. ಆ ರೋಬೋ ಒಂದು, ಹಲ್ಲೆಲೂಯಾ, ಸೈಬೋಗ್ ಅಂತ ಬರುತ್ತೆ. ಸೈಬೋಗ್ ವೇಷನ್ 0. ಇದೆರಡೂ ಅರ್ಧ ಮನುಷ್ಯ ಅರ್ಧ ಯಂತ್ರ. ಅರ್ಧ ಮನುಷ್ಯ ಅರ್ಧ ಯಂತ್ರ. ಹಲ್ಲೆಲೂಯಾ. ಅರ್ಧ ಮನುಷ್ಯ ಅರ್ಧ ಯಂತ್ರ. ಬರೀ ರೋಬೋ ಅಂದ್ರೆ ಫುಲ್ಲು ಯಂತ್ರನೇ. ಯಂತ್ರ ಅಂದ್ರೆ ಮಿಷನ್. 2 ತರ ರೋಬೋ ಇದೆ. ಒಂದು ಅರ್ಧ ಮನುಷ್ಯ ಅರ್ಧ ರೋಬೋ. ಇನ್ನೊಂದು ರೋಬೋ ಇದೆ ಫುಲ್ಲು ಯಂತ್ರ. ಇದೆಲ್ಲ ನೀವು ಹೊಡೆದಿದ ತಕ್ಷಣ ಕೆಳಗಡೆ ಬರ್ತದೆ. ನೀವು ಚೆಕ್ ಮಾಡ್ಕೊಂಡು ಕರೆಕ್ಟ್ ಬ್ರದರ್ ಹೇಳಿದ ಹಂಗೆ ಇದೆ. ತಲೆ ಹೋಗಿರೋ ಇದು ಎಲ್ಲ ಕ್ಲೀನ್ ಆಗಿರ್ತದೆ. ನೋಡಿದ್ರೆ ನೀವು ಅಲ್ಲಿ ಇದೆ ಲೇಡೀಸ್ ಪ್ಯೂರ್ ಹುಡುಗಿ ತರ ಇದ್ದಾರೆ. ಹೊಟ್ಟೆ ಹುಟ್ಟಿರೋ ಹುಡುಗಿ ಕೂಡ ಆಗಿರಲ್ಲ, ಅಷ್ಟು ಸ್ಕಿನ್. ಸಿಸ್ಟರ್ ತೋರಿಸಿದ್ದೀನಿ.
ಅಷ್ಟು ಸೂಪರ್ ಆಗಿರ್ತಾರೆ. ಕೂದಲು ಗೀದಲು ಎಲ್ಲ, ಸ್ಕಿನ್ನು, ಇದು ಲಿಪ್ಸ್ಟಿಕ್ಕು, ಐಬ್ರೋ, ಪ್ರತಿಯೊಂದು ರಿಯಲ್ ಹುಡುಗಿ ಅನ್ಕೋತೀರಾ. ರಿಯಲ್ ಹುಡುಗಿ, ಯಂಗ್ಸು, ಲೇಡೀಸ್ ಅಷ್ಟು ಚೆನ್ನಾಗಿ ಕಂಡು ಕೊಟ್ಟಿದ್ದಾರೆ ಮನುಷ್ಯ. ಆಮೇಲೆ ಕೆಲಸ ಮಾಡ್ತದೆ, ನಡ್ಕೊಂಡು ಹೋಗ್ತದೆ, ಹಾವ ಪಾಪ ಇರ್ತದೆ. ಮನುಷ್ಯನ್ ಸಾಯಿಸ್ತಿ ಅಂದ್ರೆ ಸಾಯಿಸಲ್ಲ. ಈಗ ಹೇಳಿದ ವಾಕ್ಯದಲ್ಲಿ ಏನ್ ಮಾಡ್ತದೆ ಅಂತ ಹೇಳ್ತದೆ, ಅದು ಆಲ್ರೆಡಿ ಇಬ್ಬರು ಸಾಯಿಸಾಯ್ತು. ಜಪಾನ್ ಅವರೇ ಕಂಡಿದ್ದು ಫಸ್ಟ್ ಆದ್ರೆ ಇಬ್ಬರು ಸಾಯಿಸ್ಬಿಟ್ಟ. ಈ ಸೋಪು ಕೂಡ ಇರ್ತದೆ. ನನಗೆ ಲೇಡೀಸ್ ಅಂದ್ರೆ ಆಗಲ್ಲ. ಸಿಸ್ಟರ್ಸ್ ಕೂತ್ಕೊಂಡಿದ್ದೀರಲ್ಲ, ಸೋಪಿಯಾಗೆ ಲೇಡೀಸ್ ಅಂದ್ರೆ ಆಗಲ್ಲ. ವಿಚಿತ್ರವಾಗಿ ನಿಮ್ಮ ನೋಡಿದ್ರೆ ನನಗೆ ಭಯ ಆಗ್ತದೆ. ಲೇಡೀಸ್ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಾನು ದ್ವೇಷಿಸ್ತೀನಿ ಅಂತ ಹೇಳ್ತಿದ್ದೆ. ಅದನ್ನು ಯಾರು ನಮಸ್ಕರಿಸ್ತಾರೋ ಅದನ್ನು ಮುಗಿಯೋಲ್ಲ, ಅದನ್ನು ನಾನು ಕೊಲ್ತೀನಿ. ಹಲ್ಲೆಲೂಯಾ. ಇದೆಲ್ಲ ಏನಂದ್ರೆ ಸೈತಾನ ತನ್ನ ಕಡೆಗೆ ಎಳ್ಕೊಳ್ಳೋದವನು. ಮನುಷ್ಯರನ್ನ ಅಟ್ರಾಕ್ಟ್ ಮಾಡಿ ತನ್ನ ಕೆಳಗೆ ಎಳ್ಕೊತಾನೆ. ಟೆಕ್ನಾಲಜಿನೆಲ್ಲ ಅವನೇ ತಗೊಂಡ್ಬಿಡ್ತಾನೆ, ನೆಟ್ವರ್ಕ್ ಎಲ್ಲ ಅವನೇ ತಗೊಂಡ್ಬಿಡ್ತಾನೆ, ಸ್ಯಾಟಲೈಟ್ ಎಲ್ಲ ಅವನೇ ತಗೊಂಡ್ಬಿಡ್ತಾನೆ. ಕಂಟ್ರೋಲ್ಗೆ ಟಿವಿಗಳನ್ನ, ಲೈವ್ ಚಾನೆಲ್, ಪ್ರೋಗ್ರಾಮ್ಗಳನ್ನ, ವಾಟ್ಸಪ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಪ್ರತಿ ಒಂದನ್ನ ಅವನು ಕಂಟ್ರೋಲ್ ತಗೊಂಡ್ಬಿಡ್ತಾನೆ ಇವಾಗ. ಅದೆಲ್ಲ ಇವಾಗ ಯೂತ್ರ ಹತ್ರ ಇರೋದು. ವಾಟ್ಸಪ್ ಇರಲಿ, ಫೇಸ್ಬುಕ್ ಇರಲಿ, ಟ್ವಿಟರ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಒಳ್ಳೊಳ್ಳೆ ಚಾನೆಲ್ಗಳು, ಎಲ್ಲ ನ್ಯೂಸ್ ಚಾನೆಲ್ಗಳು ಅವ್ರ ಹತ್ರ ಹೋಗಿ ನಮ್ಗೆ ಬರೋದು. ನ್ಯೂಸ್ ಲೈವ್, ಏನ್ ಪ್ರೋಗ್ರಾಮು, ತಮಿಳು ಚಾನೆಲ್, ಕನ್ನಡ ಚಾನೆಲ್, ತೆಲುಗು ನ್ಯೂಸ್ ಚಾನೆಲ್ ಎಲ್ಲ ಅವ್ರ ಹತ್ರ ಹೋಗಿ. ಅಮೆರಿಕದಲ್ಲಿ ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಅಲ್ಲಿ ಅವ್ರು ಮೇಂಟೈನ್ ಮಾಡ್ತಾರೆ ಯೂತ್ರು, ಅಂದ್ರೆ ಇಸ್ರಾಯೇಲ್ ಯೂತ್ರು. ಅವ್ರು ಕೊಟ್ಟಿದ್ದನ್ನ ನಾವು ಕೇಳೋದು, ಅದನ್ನು ಕೂಡ ತಗೊಂಡ್ಬಿಡ್ತಾರೆ 7 ವರ್ಷದಲ್ಲಿ. ಯಾರು? ಕ್ರಿಸ್ತು ವಿರೋಧಿ, ಆಂಟಿ ಕ್ರೈಸ್ಟ್. ಸರಿ, ಇದ್ರಲ್ಲಿ ನಮ್ಗೇನ್ ಬ್ರದರ್ ಕೂತನೆ? ನೀವೇನಾದ್ರೂ ಬಿಡಲ್ಪಟ್ಬಿಟ್ರೆ, ಅವತ್ತು ಏನೋ ಸರಿಯಾಗಿ ನಡ್ಕೊಂಡಿಲ್ಲ, ಈಗಿದ್ದಾಗೆ ಇರ್ಬೋದು, ಈಗಿದ್ದು ಚೆನ್ನಾಗಿದ್ದು ಬಿತ್ತೋಗ್ಬೋದು, ನಾಳೆ ದಿನ ಬಿಡಲ್ಪಟ್ರೆ ನಿಮ್ಗೆ ಈ ವಿಗ್ರಹ ಮುಂದ್ಗಡೆ ಬರ್ತದೆ. ನೀವು ಅದನ್ನ ನಮಸ್ಕರಿಸಲೇಬೇಕು, ನೀವು ಅದಕ್ಕೆ ಅಡ್ಡ ಬೀಳಲೇಬೇಕು. ಅದಕ್ಕೆ ಸಭೆನ ಎತ್ತಲ್ಪಟ್ಟ ಮೇಲೆ ಇದೆಲ್ಲ ನಡೆಯೋದು. ನಾನು ಹೇಳೋದು ಈಗಿದೆ, ಎಲ್ಲ ರೆಡಿ ಮಾಡಿ ಇಟ್ಕೊಂತಾ ಇದ್ದಾನೆ ಸೈತಾನ. ಅಂತ್ಯಕ್ರಿಸ್ತು ಎಲ್ಲ ಏರ್ಪಾಡು ಮಾಡ್ಕೊಂಡು ಇಟ್ಕೊಂತಾ ಇದ್ದಾನೆ. ಆ ಟೈಮ್ ಕೊಟ್ಟಿದ ತಕ್ಷಣ ತಾವಾರಾಗಿರ್ತಾನೆ 7 ವರ್ಷ ಭೂಮಿ ಮೇಲೆ. ಹಲ್ಲೆಲೂಯಾ. ಇದು ನಿಮ್ಗೆ ನಂಬೋದ್ ವಿಚಿತ್ರ ಇದೇನು? ಬೈಬಲ್ ಅಲ್ಲಿ ಇರೋದ್ರಿಂದ ಸತ್ಯ ಅಂತ ನಾನು ಪರ್ಫೆಕ್ಟ್ ಆಗಿ ಹೇಳ್ತೀನಿ, 100ಕ್ಕೆ 100. ಹೌದು ಅಂತಲೂ ಆಮೇನ್ ಅಂತಲೂ ಇರ್ತೈತೆ. ಬೈಬಲ್ ಅಲ್ಲಿ ಹೇಳಿದ್ರೆ ಹೌದು ಅಂತಲೂ ಆಮೇನ್ ಅಂತಲೂ ಕರೆಕ್ಟ್ ಆಗಿ ಇರ್ತೈತೆ. ಇದುವರೆಗೂ ಬೈಬಲ್ ಅಲ್ಲಿ ಹೇಳಿರೋದೇ ನಡೀತಾ ಇರೋದು. ನಾನು ಅವಾಗಲೇ ಹೇಳಿದೆ, ಜೈನ್ ರೋಬೋ ಅನ್ನೋದು ಅವತ್ತು ತೋರಿಸಿದ್ರು, ಇವತ್ತು ಅದೇ ನಡೀತಾ ಇದೆ. ನೋಡಿ, ನೀವು ಹೋಗ್ತಾ ಹೋಗ್ತಾ ಬ್ರದರ್ ನಾಗವಾರ ಒಂದು ಪೊಲೀಸ್ ಬೊಂಬೆ ನಿಲ್ಲಿಸಿದ್ದಾರೆ ನೋಡಿ, ರೈಟ್ ಸೈಡ್ ಸಿಗ್ತದೆ. ಈ ಕಡೆಯಿಂದ ಹೋದ್ರೆ ಯಲಂಕ ರೋಡ್ ಅಲ್ಲಿ 2 ಹತ್ರ ನಿಲ್ಲಿಸಿದ್ದಾರೆ. ಅದರ ಅರ್ಥ ಏನ್ ಗೊತ್ತಾ? ಒಂದು ದಿನ ಈ ಬ್ಯಾಂಗ್ಳೂರ್ ಸಿಟಿನ ರೋಬೋಗಳು ಆಗುತ್ತೆ, ಪೊಲೀಸ್ ಎಲ್ಲ ಆಫೀಸ್ಗಳಲ್ಲಿ ಬಂದ್ಬಿಡ್ತದೆ, ಎಲ್ಲ ಕಡೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನ ಉದ್ಯೋಗ ಕಿತ್ಕೊಂತಾ ಇದೆ, ಮನುಷ್ಯನ ವ್ಯಾಲ್ಯೂ ಕಿತ್ಕೊಂತಾ ಇದೆ. ದೇವರು ಮನುಷ್ಯನ ಉತ್ಪತ್ತಿ ಮಾಡಿ ಈ ಭೂಮಿಯಲ್ಲೆಲ್ಲ ತುಂಬಿಕೊಳ್ಳಿ ಅಂತ ಬಿಟ್ಟಿದ್ದು. ಅವ್ನು ಬಿಟ್ಬಿಡು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಭೂಮಿಯಲ್ಲೆಲ್ಲ ತುಂಬಿಕೊಳ್ಳಿ, ಆಶೀರ್ವಾದ ಹೊಂದ್ರಿ, ಸಂತಾನ ಹೊಂದ್ರಿ ಅಂತ ಹೇಳಿದ್ದು. ಈಗ ರೋಗಗಳು ಉಟ್ಕೊಂತಾ ಇದೆ. ಇನ್ನೊಂದು ಜೊತೆಲಿ ಇನ್ನೊಂದು ನೀವು ಕೇಳ್ತಾ ಇದ್ದ ಏಲಿಯನ್ಸ್ ಅಂತ. ಅದಕ್ಕೆ ಏರಿಯಾ 51 USA ಅಂತ ಹೊಡೆದ್ರೆ ಅದು ಬರ್ತೈತೆ. ಏಲಿಯನ್ಸ್ ಅಂತ ಹೊಡೆದ್ರೆ ನಿಮ್ಗೆ ಸಿಗ್ತೈತೆ. ಅಲ್ಲಿ ಏಲಿಯನ್ಸ್ ಇಳಿತಾರಂತೆ, ಹತ್ತಾರಂತೆ. ಅದು ಏನ್ ಡೂಪ್ಲಿಕೇಟ್ ಕಥೆಗಳು ಹೇಳ್ತಾ ಇದ್ದಾರೆ ಅಂದ್ರೆ, ಅದು ನೋಡಕ್ಕೆ ಹಿಂಗೆ ಫುಲ್ ಬೊಕ್ಕೆ ಇರ್ತೈತಿ, ತರ ಇರ್ತದೆ ನೋಡೋದಕ್ಕೆ. ಏರಿಯಾ 51 USA ಅಂತ ಹೊಡಿಬೇಕು, ಏಲಿಯನ್ಸ್ ಅಂತ ಹೊಡಿಬೇಕು. ಅದು ನಿಮ್ಗೆ ಬರ್ತೈತೆ. ಅಲ್ಲಿ ಏಲಿಯನ್ಸ್ ಇಳಿತಾರಂತೆ, ಹತ್ತಾರಂತೆ. ಅದೆಲ್ಲ ಸುಳ್ಳು ಕತೆ. ಒಂದತ್ರ 20 ಕೋಟಿ ಒಂದು ದಿನ ಇಲ್ಲಿ ಪರಿಶುದ್ಧರು ಎತ್ತಲ್ಪಟ್ಟ ಮೇಲೆ, ಸಭೆ ಎತ್ತಲ್ಪಟ್ಟ ಮೇಲೆ ಮೇಲಕ್ಕೆ ಹೋಗ್ಬಿಟ್ಟು 7 ವರ್ಷ ಆದ್ಮೇಲೆ ಕ್ರಿಸ್ತು ವಿರೋಧಿ ಸಮಯ ಮುಗಿದ ಮೇಲೆ ಯೇಸು ಕ್ರಿಸ್ತನು, ಪರಿಶುದ್ಧರು, ದೇವದೂತರು ಕೆಳಗಡೆ ಬರ್ತಾರೆ. ಮೆಗದೋನ್ ಯುದ್ಧ ನಡೀತೈತೆ. ಆ ಯುದ್ಧದಲ್ಲಿ ವಿರುದ್ಧವಾಗಿ ನಿಲ್ಲಿಸೋದಕ್ಕೆ, ಮನುಷ್ಯನ ರೆಡಿ ಮಾಡೋದಕ್ಕೆ ಏಲಿಯನ್ಸ್ ಬರ್ತಾರಂತ ಹೇಳಿದ್ದಾರೆ. ನಮ್ಮನ್ನ ಯೇಸು ಕ್ರಿಸ್ತನ ಏಲಿಯನ್ಸ್ ತರ ತೋರಿಸ್ತಾ ಇರೋದು. ಏಲಿಯನ್ಸ್ ಇಂದ ಏನಿಲ್ಲ, ಅನ್ಯ ಗ್ರಹಗಳೇ ಇಲ್ಲ. ಗ್ರಹಗಳೈತೆ, ಅನ್ಯ ಗ್ರಹ ಜೀವಿಗಳಿಲ್ಲ. ಭೂಮಿ ಬಿಟ್ಟರೆ ಬೇರೆ ಮನುಷ್ಯ ಎಲ್ಲಿ ಜೀವಿಸೋದು ಸಾಧ್ಯನೇ ಇಲ್ಲ. ನೀರೇ ಇಲ್ಲ, ಬೆಳಕಿಲ್ಲ. ಅಲ್ಲಿ ವಿರಣ ಅಂತ ಯಾರ್ಯಾರು ಏನೇನು ಎಷ್ಟೆಷ್ಟು ಕೋಟಿ ಇಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ,
ಮನುಷ್ಯ ಭೂಮಿ ಬಿಟ್ಟರೆ ಬೇರೆ ಯಾವ ಇದರಲ್ಲಿ ಇರಕ್ಕಾಗಲ್ಲ. ಆಮೇನ್. ಭೂಮಿ ಬಿಟ್ಟರೆ ಬೇರೆ ಎಲ್ಲಿ ಅವ್ರು ಬದುಕಕ್ಕಾಗಲ್ಲ. ಇಲ್ಲಿ ಬಿಟ್ರೆ ನೆಕ್ಸ್ಟ್ ನರಕ ಹೋಗ್ಬೇಕಿಲ್ಲ ಅಂದ್ರೆ ಪರಲೋಕ ಹೋಗ್ಬೇಕು. ಇಂಟ್ರೆಸ್ಟ್ ಕಡೆ ಕೇಳ್ಬೇಕು, ವಾಕ್ಯ ಗಮನ ಬಿಟ್ಟು ಕೇಳ್ಬೇಕು ದಯಮಾಡಿ. ಆಮೇಲೆ ನಾಳೆ ದಿನ ಯೇಸು ಸ್ವಾಮಿ ಮುಂದೆ ನಿಂತಾಗ ನಾನು ಹಿಂಗ್ ಕೇಳಿಲ್ಲ ಅದು ಕೇಳಿಲ್ಲ ಅಂತ ಹೇಳ್ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ಇದಕ್ಕೆ ಹಳೆ ಒಡಂಬಡಿಕೆ ಏನ್ ಹೇಳ್ತದೆ ನಾವು ಒಂದ್ಸಾರಿ ನೋಡೋಣ. ದಾನಿಯೇಲ ಚಾಪ್ಟರ್ 3:1. ದಾನಿಯೇಲ 3:1 ಓದಿ ಬೇಗ. ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ. 60 ಮೊಳ ಅಂದ್ರೆ ಏನು? ಇಷ್ಟುದ್ದಕ್ಕೆ ಒಂದು ಮೊಳ. ನನ್ನ ಚಿಕ್ಕ ಕೈ ಮೊಳ ಅಂದ್ರೆ ಇಷ್ಟುದ್ದ ತಾನೆ. 60 ಮೊಳ ಅಂದ್ರೆ ಒಂದು 90 ಅಡಿ ಬರ್ಬೋದು. ಎಷ್ಟಡಿ? 90 ಅಡಿ ಮೇಲೆ 60 ಮೊಳ ಅಗಲ, ಎತ್ತರ 6 ಮೊಳ ಅಗಲ, ಒಂದು ಬಂಗಾರದ ಪ್ರತಿಮೆಯನ್ನ ಮಾಡಿಸಿ ಬಾಬೆಲ್ ಸಂಸ್ಥಾನದಲ್ಲಿ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು. ಚೆನ್ನಾಗಿ ಕೇಳ್ಬೇಕು, ಪ್ರತಿಯೊಬ್ರು ಕದಲ್ದಿರ ಕೇಳ್ಬೇಕು, ಗಮನ ಕೊಟ್ಟು ಕೇಳ್ಬೇಕು. ಕೋಶಾಧ್ಯಕ್ಷ, ನ್ಯಾಯಾಧಿಪತಿ, ವಿಚಾರಕ ಇವರನ್ನು ಸಮಸ್ತ ಸಂಸ್ಥಾನ ಅಧಿಕಾರಿಗಳನ್ನ ಕೂಡಿಸುವಂತೆ ದೂತರನ್ನು ಕಳುಹಿಸಲು ಆ ಉಪರಾಜ, ಆಮೆನ್, ಹಲ್ಲೆಲೂಯಾ. ಎಲ್ಲ ಇದ್ದಾರೆ ನೋಡಿ, ಎಲ್ಲಾ ಪೋಸ್ಟ್ ಜನ ಇಲ್ಲಿದ್ದಾರೆ. ನೆಕ್ಸ್ಟ್ ನೆನೆದು ಆಮೆನ್, ಆಮೆನ್. ಡಂಗೂರ ವಿವಿಧ ಕುಲ ಜಾತಿ ಜನಾಂಗದವರು, ಎಲ್ಲ ಭಾಷೆಯವರು, ಎಲ್ಲ ಕುಲದವರು, ಎಲ್ಲ ದೇಶದವರು, ಎಲ್ಲ ಕೇರಿಯವರು, ಎಲ್ಲ ರಾಜ್ಯದವರು, ಎಲ್ಲ ರೀತಿಯ ಧರ್ಮದವರು ನಿಮಗೆ ರಾಜಾಜ್ಞೆಯಾಗಿದೆ. ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡ ಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿದ ವಿಗ್ರಹಕ್ಕೆ ಪೂಜಿಸಬೇಕು, ನಮಸ್ಕಾರ ಮಾಡಬೇಕು. ಯಾರು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ಏನ್ ಸೌಂಡ್ ಕೇಳಿಸ್ತದೆ? ಚೇರ್ ಸೌಂಡ್. ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವನು ಎಂದು ಸಾರಿದನು. ಹಲ್ಲೆಲೂಯಾ. ದಗದಗನೆ ಉರಿಯುವ ಏನು? ಬೆಂಕಿಯಲ್ಲಿ ಹಾಕ್ತೀವಿ. ಯಾರು ಈ ವಿಗ್ರಹಕ್ಕೆ ನಮಸ್ಕರಿಸಲ್ಲ ಅವಾಗೇನು ಎಷ್ಟು ಬಂದ ಇವ್ರಿಗೆ 127 ದೇಶ ಪ್ರಪಂಚದಲ್ಲಿ ಇದ್ದಿದ್ದು ಅಷ್ಟೇ. ಅಮೇರಿಕ ಕೂಡ ಇರ್ಲಿಲ್ಲ, ಯುರೋಪ್ ಕೂಡ ಇರ್ಲಿಲ್ಲ. ಹಲ್ಲೆಲೂಯಾ. ನಮ್ಮ ಇಂಡಿಯಾ ಇತ್ತು, ನಮ್ಮ ಇಂಡಿಯಾ ಇತ್ತು, ಅಮೇರಿಕ ಕೂಡ ಇಲ್ಲ. ಈ ಮಾತನ್ನ ಹೇಳುವಾಗ ನೋಡಿ, ಅಲ್ಲೊಂದು ವಿಗ್ರಹವನ್ನ ನಿಲ್ಲಿಸ್ತಾ ಇದ್ದಾನೆ. 60 ಮೊಳ ಎತ್ತರ, 6 ಮೊಳ ಅಗಲ. ಅದಕ್ಕೆ ಯಾರನ್ನ ನಮಸ್ಕರಿಸಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂದ್ರು? ಹಬೆಯೊಳಗೆ ಹಾಕಿ, ಹಬೆ ಒಳಗಡೆ ಹಾಕಿದ್ರೆ ಏನಾಗ್ತಾರೆ? ಸುಟ್ಟು ಹೋಗ್ತಾರೆ. ದೊಡ್ಡ ಹಳ್ಳ ತಗ 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 ಅಂತ ಉರಿತಾ ಇರ್ತದೆ, ಅಲ್ಲ ಹಾಕ್ಬಿಡುದು. ನೋಡಿ, ರಾಜ ಹಳೆ ಒಡಂಬಡಿಕೆಯ ನೆರಳೆ ಹೊಸ ಒಡಂಬಡಿಕೆ. ಆಮೆನ್. ಇದಕ್ಕೆ ಏನಾದ್ರು ನಾವು ಹಳೆ ಒಡಂಬಡಿಕೆಯಲ್ಲಿ ಇದೆಯಾ ಅಂತ ಹುಡುಕಿದ್ರೆ ಮ್ಯಾಪ್ ಅಲ್ಲಿ ಆಮೆನ್ ಈ ವಿಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅವತ್ತೇ ನೆಬೂಕದ್ನೆಚ್ಚರನ ಮೂಲಕ ದೇವರು ಅದೊಂದು ಕ್ರಿಯೆಯನ್ನು ತೋರಿಸಿದ್ದಾನೆ. ಹೇಗೆ ಅವತ್ತು ಶಾದ್ರಕ್, ಮೇಷಕ್, ಅಭಿನೋದಕರು, ದೇವ ಸೇವಕರು ಆವಿಯೊಳಗಡೆ ತಳ್ಳಲ್ಪಟ್ಟರು, ಅವ್ರನ್ನ ನಮಸ್ಕರಿಸ್ತೀರಾ. ಇವತ್ತು ಒಂದು ಕುಲ, ಒಂದು ಕೂಟ, ಒಂದು ದೇವಕುಲ ಹಂಗೆ ಆ ಟೈಮಲ್ಲಿ ಇರ್ತದೆ. ಅವ್ರು ನಮಸ್ಕರಿಸಲ್ಲ. ಬೇಕಾದ್ರೆ ನಮ್ಮನ್ನ ಯಂತ್ರಕ್ಕೆ ಕೊಡಿ, ಬೇಕಾದ್ರೆ ನಮ್ಮನ್ನ ಸಾಯಿಸಾಕಿ, ನಾವು ಮಾತ್ರ ಮುದ್ರೆಯನ್ನ ನಮ್ಮ ಕೈಯಲ್ಲಿ ಹಾಕಿಸ್ಕೊಳ್ಳಲ್ಲ, ಅದನ್ನ ನಾವು ನಮಸ್ಕರಿಸಲ್ಲ. ಒಂದು ಡಿಜಿಟಲ್ ಒಂದು ವಿಗ್ರಹ ಇಟ್ಬಿಡ್ತಾನೆ, ಅದನ್ನ ಪ್ರತಿಯೊಬ್ಬರು ಮುಗಿಬೇಕು. ಯಾರ ಒಂದು ಬೈಬಲ್ ಓದಬಾರ್ದು, ಯಾರ ಒಂದು ಚರ್ಚ್ ನಡೆಸಬಾರ್ದು, ಯಾರ ಒಂದು ಚರ್ಚ್ಗೆ ಹೋಗ್ಬಾರ್ದು, ಯಾರ ಮಸೀದಿಗೆ ಹೋಗ್ಬಾರ್ದು, ದೇವಸ್ಥಾನಗಳು ಕೂಡ ಹೋಗ್ಬಾರ್ದು, ದೇವಸ್ಥಾನ ಕೂಡ ಹೋಗ್ಬಾರ್ದು. ಎಲ್ಲ ದೇವಸ್ಥಾನ ಮುಚ್ಚಿರ್ತೈತೆ, ಎಲ್ಲ ಮಸೀದಿಗಳು ಮುಚ್ಚಿರ್ತೈತೆ, ಚರ್ಚ್ಗಳಂತೂ ಪೂರ್ತಿ ಬಿಡುವುದೇ ಇಲ್ಲ. ಈ ಕಾರ್ಯ ನಡೆಯುವಾಗ ಈ ನಾನು ಹೇಳಿದ ಮೊದಲನೇ ವಿಗ್ರಹ ನಿಲ್ಲಿಸುವಾಗ ಡಿಜಿಟಲ್ ವಿಗ್ರಹ. ಆಮೆನ್.
ತನ್ನನ್ನು ತಾನು ಹೆಚ್ಚಿಸ್ಕೊಂತಾನಂತೆ. ನಾನೇ ದೇವರು ಅಂತಾನಂತೆ. ದೇವರಿಗಿಂತ ಹೆಚ್ಚಾಗಿ ಹೆಚ್ಚಿಸ್ಕೊಂಡು ದೇವರ ಸ್ಥಳದಲ್ಲಿ ಕೂತ್ಕೊಂತಾನಂತೆ. ಅದನ್ನ ಪರಲೋಕದಲ್ಲಿ ಸೈತಾನ 6000 ವರ್ಷ ಹಿಂದೆ ಆಸೆ ಪಟ್ಟಿದ್ದ. 7 ವರ್ಷ ಅವನು ಆಳ್ವಿಕೆಗೆ ದೇವರು ಕೊಡ್ತಾನಂತೆ. ಕೊಡು ನನಗೆ ಈ ಭೂಮಿಯನ್ನು ಒಂದ್ಸಾರಿ ದೇವ್ರೆ ನೋಡು, ನನಗೆ ಎಲ್ಲಿ ಹೆಂಗೆ ನಮಸ್ಕರಿಸ್ತಾರೆ ನೋಡು, ಒಂದ್ಸಾರಿ ನನ್ಗೆ ಕೊಟ್ಟು ನೋಡು ಭೂಮಿನ ಅಂತ ದೇವ್ರ ಹತ್ರ ಚಾಲೆಂಜ್ ಕೇಳಿರ್ಬೋದೇನೋ ಪರ್ಮಿಷನ್. ಅವನು ನೋಡೋಣ ಅವ್ನಿಗೆ ಎಷ್ಟು ಜನ ಅಡ್ಡ ಬೀಳ್ತಾರೆ, ಎಷ್ಟು ಜನ ಅವನಿಗೆ ಒಳಗಾಗ್ತಾರೆ, ಎಷ್ಟು ಜನ ನನ್ನ ವಾಕ್ಯಕ್ಕೆ ಒಳಗಾಗ್ತಾರಂತ ದೇವರ ಮತ್ತು ನಿನ್ನನ್ನು ನನ್ನನ್ನ ಪರೀಕ್ಷಿಸ್ಬೋದು. ಅದಕ್ಕೆ ನನ್ನ ಮಾತು ಕೇಳು, ಇವತ್ತಿಂದ ಕಡ್ಡಿಟ್ಟಾಗಿ ದೇವರ ಹತ್ರ ನಡ್ಕೋಬೇಕು. ಕಂಡೀಷನ್ ಆಗಿ ಪರಿಶುದ್ಧತೆಯಿಂದ ಪವಿತ್ರಾತ್ಮದಿಂದ ತುಂಬಿ ಅತಿಶಯವಾಗಿ ದೇವರ ಹತ್ರ ನಿನ್ನನ್ನು ಹೆಚ್ಚಿಸ್ಕೊಳ್ತೀರಾ. ಆಮೇಲೆ ತಗ್ಗಿಸ್ಕೋ. ನೀನು ಎತ್ತಲ್ಪಡ್ತೀಯ. ಈಗ ಹೇಳ್ತಾ ಇರೋದು ಯಾವುದು ನಿನ್ ಮೇಲೆ ಬರಲ್ಲ, ಯಾವುದು ನಿನ್ ಮೇಲೆ ಬರಲ್ಲ. ಆ ವಿಗ್ರಹನೇ ನೀನ್ ನೋಡಲ್ಲ. ಆ ವಿಗ್ರಹನ ಈ ಭೂಮಿಯಲ್ಲಿ ಇಟ್ಟಿರುವಾಗ ನೀನ್ ದೇವರ ಹತ್ರ ಇರ್ತೀಯ. ಇಲ್ಲಿ ಹೇಳ್ತಾರೋ ವಿಗ್ರಹ ಭೂಮಿಯಲ್ಲಿ ಇರುವಾಗ ನೀನ್ ದೇವರ ಹತ್ರ ಇರ್ತೀಯ. ನೀನ್ ಎತ್ಬಿಟ್ಟ ಮೇಲೆ ಈ ಭೂಮಿಗೆ ಆ ಶೋಧನೆಯನ್ನ ತರ್ತಾನೆ, ಆ ಶೋಧಕರನ್ನ ಕಳಿಸ್ತಾನೆ, ಆ ಸೈತಾನ ಮಗನ ಕಳಿಸ್ತಾನೆ. ಅವನು ಕೂಡ ತಿರ್ಗ ಯುದ್ಧದಲ್ಲಿ ಸೋತೋಗಿ ಅವನು ಸುಳ್ಳು ಪ್ರವಾದಿ ಇಬ್ರು ಸಮುದ್ರದಲ್ಲಿ ಬೆಂಕಿಯ ಕೆರೆಯಲ್ಲಿ ಬೀಳ್ತಾರೆ, ನರಕದಲ್ಲಿ. ಕೇರ್ಲೆಸ್ ಆಗಿ ಕೇಳ್ಬೇಡ, ವಾಕ್ಯನ ತುಂಬಾ ಸೀರಿಯಸ್. ಎಂಡಿಂಗ್ ಮೆಸೇಜ್ ಇವೆಲ್ಲ. ಇಂಥ ಮೆಸೇಜ್ಗಳು ಈಗ ನಿನಗೆ ಬೇಕಾಗಿರೋದು. ಆಮೇನ್. ನೀನ್ ಕೇರ್ಲೆಸ್ ಆಗಿದ್ರೆ ನಿನ್ನ ಆತ್ಮಗೆ ಅವಶ್ಯಕ ಈ ಮಾತುಗಳನ್ನ. ನೀನ್ ಬಿಡಲ್ಪಟ್ರೆ ಆ ದಿನ ಸಿಕ್ಕಾಕೊಡ್ತೀಯ. ಭಾರಿ ಕಷ್ಟ ಆಗ್ತದೆ ನಿನಗೆ, ತುಂಬಾ ಕಷ್ಟ ಆಗ್ತದೆ ಆ ದಿನದಲ್ಲಿ. ಆಮೇನ್. ಬೈಬಲ್ ಪ್ರಿಂಟಿಂಗ್ ಇರಲ್ಲ, ಪಾಸ್ಟ್ಗಳು ಇರಲ್ಲ, ಒಳ್ಳೆ ಪಾಸ್ಟ್ಗಳು ಎತ್ತಲ್ಪಟ್ಬಿಟ್ಟಿರ್ತಾರೆ, ಒಳ್ಳೆ ವಿಶ್ವಾಸಿನ ಇರಲ್ಲ, ಸುವಾರ್ತಿಕರಿರಲ್ಲ, ವಾಕ್ಯನ ವಿವರಿಸೋರು ಇರಲ್ಲ, ಪರಿಶುದ್ಧಾತ್ಮ ಇರಲ್ಲ. ಆಮೇಲೆ ಈ ವಿಗ್ರಹನ ತಂದು ನಿಲ್ಲಿಸ್ತಾನೆ. ಈ ವಿಗ್ರಹ ಅಲ್ಲ, ದಾನಿಯೇಲಲ್ಲಿ ಹೇಳ್ತಾ ಇರೋದಲ್ಲ. ಆಮೇನ್. ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾರ ವಿಗ್ರಹ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಹಲ್ಲೆಲೂಯಾ. ಈ ದಾನಿಯೇಲ ಗ್ರಂಥದಲ್ಲಿ ಅದ್ರ ನೆರಳನ್ನ ತೋರಿಸ್ತಾ ಇದ್ದಾನೆ. ಹಿಂಗಿರ್ತೈತೆ ಅಂತ ನಮ್ಗೆ ಪಿಕ್ಚರ್ ಕೊಡ್ತಾ ಇದ್ದಾನೆ, ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದಾನೆ. ಎಲ್ಲಿ? ದಾನಿಯೇಲ 3ನೇ ಅಧ್ಯಾಯದಲ್ಲಿ ನಮ್ಗೆ ಬ್ಲೂ ಪ್ರಿಂಟ್ ಸ್ಯಾಂಪಲ್ ಅನ್ನ ತೋರಿಸ್ತಾ ಇದ್ದಾನೆ. ಅವತ್ತು ಶಾದ್ರಕ್, ಮೇಷಕ್, ಅಭಿನೋದಕರು ಅಡ್ಡ ಬಿದ್ದಿಲ್ಲ, ದಾನಿಯೇಲ ಅಡ್ಡ ಬಿದ್ದಿಲ್ಲ. ಅವ್ರು ಎತ್ಕೊಂಡು ಬೆಂಕಿ ಎಲ್ಲ ಹಾಕಿದ್ರು. ನಾಳೆ ದಿನ ನೀನು ಆಮೇಲೆ ನಾನು ಅದು ಹಾಕ್ಸ್ಕೊಡಲ್ಲ, ನಾನು ಅದನ್ನ ನಮಸ್ಕರಿಸಲ್ಲ ಅಂದ್ರೆ ಊಟ ಕೊಡಲ್ಲ, ನೀರ್ ಕೊಡಲ್ಲ, ಈ ಯಂತ್ರಕ್ಕೆ ಕೊಡ್ತೀನಿ, ಮಿಷನ್ ಕೊಡ್ತೀನಿ. ನೀನು ಹೂ ಅಂದ್ರೆ ಪರಲೋಕಕ್ಕೆ ಬರ್ತೀಯ, ಇಲ್ಲ ಅಂದ್ರೆ ಇಲ್ಲ ನನಗೆ ಊಟ ಕೊಟ್ಬಿಡು, ನಾನು ಯೇಸು ಸ್ವಾಮಿನ ಬಿಟ್ಬಿಡ್ತೀನಿ, ಸ್ತೋತ್ರ ಮಾಡೋದು ಬಿಟ್ಬಿಡ್ತೀನಿ, ನಮ್ಮೋದು ಬಿಟ್ಬಿಡ್ತೀನಿ ಅಂದ್ರೆ ಹೋಗು. ಸೈತಾನದಿಂದ ನೇರವಾಗಿ ಹೇಳ್ಬಿಡ್ತೀನಿ. ಮರೆ ಮಾಚಿ ಹೇಳಲ್ಲ, ತಿರುಗಿ ಬರಗಿ ಹೇಳಲ್ಲ. ಯಾಕಂದ್ರೆ ಟೈಮ್ ಇಲ್ಲ ಆ ತರ ಹೇಳಕ್ಕೆ. ಮರೆ ಮಾಚಕ್ಕೆ ಈಗ ವಾಕ್ಯನ ಸಮಯ ಹತ್ರ ಬಂದ್ಬಿಟ್ಟಿದೆ. ಯೇಸು ಸ್ವಾಮಿ ಬರೋದು ಹತ್ರ ಆಗಿದೆ. ನೀವಿನ್ನು ಕೆಲವರು ಆಗಾಗ ಇನ್ನ ನಿಮ್ಮ ಸ್ವಂತ ಮನಸ್ಸಿನ ಪ್ರಕಾರ ಜೀವಿಸೋದಕ್ಕೆ ಮನಸ್ಸಾಕ್ಷಿ ಯುಗದಲ್ಲೇ ಇದ್ದೀರಾ. ಕೃಪಾಯುಗ ಬಂದಿದ್ರು ಕೂಡ ಮನಸ್ಸಾಕ್ಷಿ ಅಂದ್ರೆ ನೋವಿನ ಕಾಲದ ಜನರ ತರನೇ ಇದ್ದೀರಾ ಕೆಲವರು ನಿಮ್ಮಲ್ಲಿ. ಇನ್ನು ಕೆಲವರು ಧರ್ಮಶಾಸ್ತ್ರ ಪ್ರಕಾರ ಜೀವಿಸ್ತಾ ಇದ್ದೀರಾ. ಇಲ್ಲ, ಕೃಪೆಗೆ ತಕ್ಕಂತೆ ಬದುಕ್ರಿ, ಕೃಪೆಗೆ ತಕ್ಕಂತೆ ಜೀವಿಸ್ರಿ. ಕೃಪಾ ಏನ್ ಹೇಳ್ತದೆ ಅದನ್ನ ಅನುಸಾರವಾಗಿ ಅನುಸರಿಸ್ರಿ. ಕೃಪಾ ನಿಯಮ ಬೇರೆ, ಧರ್ಮಶಾಸ್ತ್ರ ನಿಯಮ ಬೇರೆ, ಮನಸ್ಸಾಕ್ಷಿ ನಿಯಮ ಬೇರೆ. ನೀನೀಗ ಕೃಪಾ ಯುಗದಲ್ಲಿ ಇದೀಯಾ, ಪವಿತ್ರಾತ್ಮನ ಯುಗದಲ್ಲಿ ಇದೀಯಾ. ಪವಿತ್ರಾತ್ಮನಿಗೆ ಅನುಸಾರವಾಗಿ ನೀನ್ ನಡಿಬೇಕು. ಶಾರೀರಿಕವಾಗಿ ನೀನ್ ನಡೆಯಾಗಿಲ್ಲ, ಶಾರೀರಿಕ ಇಚ್ಛೆಯಿಂದ ನೀನ್ ಜೀವಿಸಂಗಿಲ್ಲ. ಒಂದು ದಿನ ಕೇಳಿ ನಾನು ನಿನ್ ಮೇಲೆ ತರ್ಕೊಂತೀಯ. ಹಲ್ಲೆಲೂಯಾ. ಒಂದು ವೇಳೆ ಆ ವಿಗ್ರಹ ಬಂದಿದ್ ಮುಂಚೆ, ಆ ಶೋಧನೆ ಬಂದಿದ್ ಮುಂಚೆ ನಾನು ಹೋಗ್ಬಿಡ್ಬೇಕಂತ ಆಸೆ ಪಟ್ರೆ ಕರೆಕ್ಟ್ ಆಗಿ ಇವತ್ತಿನ ವಾಕ್ಯದಲ್ಲಿ ನಡೆ. ಇನ್ನು ಯೇಸು ಸ್ವಾಮಿನೇ ಬಂದಿಲ್ಲ, ಉಪದ್ರವ ಕಾಲನೇ ಬಂದಿಲ್ಲ, ಅದಕ್ಕಿಂತ ಮುಂಚೆ ನೀನು ಸತ್ತೋಗ್ತೀಯ. ಇನ್ನು ಯೇಸು ಸ್ವಾಮಿನೂ ಬಂದಿಲ್ಲ, ಆಕಾಶದಲ್ಲಿ ಬಂದು ನಿಂತ್ಕೊಂಡಿಲ್ಲ ತನ್ನ ಜನರಿಗೋಸ್ಕರ. ಅದಕ್ಕಿಂತ ಮುಂಚೆನೆ ಚೆನ್ನಾಗಿ ಜೀವಿಸು, ಚೆನ್ನಾಗಿ ಬದುಕು. ನೀನು ಆ ವಿಗ್ರಹ ಹತ್ರ ಮಾಡ್ಕೊಳ್ಳಲ್ಲ. 666 ಅಂಟಿ ಕ್ರಿಸ್ತು ಹತ್ರ, ಕ್ರಿಸ್ತು ವಿರೋಧಿ ಹತ್ರ, ಆಂಟಿ ಕ್ರೈಸ್ಟ್ ಹತ್ರ ನೀನು ಮಾಡ್ಕೊಳ್ಳಲ್ಲ. ಅವನ ಕೈಗೆ ಸಿಕ್ಕಿ ಬೀಳುದು, ಕರಡಿ ಕೈಗೆ ಸಿಕ್ಕಿ ಬೀಳುದು ಎರಡೂ ಒಂದೇ. ಈ ನನಗೆ ಒಂದು ವಾಟ್ಸಪ್ ಅಲ್ಲಿ ಒಂದು 4-5 ದಿನ ಒಂದು ಪೋಸ್ಟ್ ಆಗ್ತಾ ಇದ್ರು ನೋಡಿ, ಮುಖಾನ ಕೆಡ್ಕೊಂತಿದ್ದು ನಲಾಡ್ತಾ ಇರೋದು ನೋಡಿದ್ರ ಹೆಂಗಿತ್ತು ಸೀನ್? ಬೇಕಾದ್ರೆ ಹಾಕ್ತೀನಿ ನೋಡ್ಬೋದು ಗ್ರೂಪಲ್ಲಿ. ನಾನು ಅಂತವೆಲ್ಲ ಇದು ಮಾಡಲ್ಲ. ನಿಮ್ಗೆ ಮಾತ್ರ ನಮ್ಮ ಗ್ರೂಪ್ ಅಲ್ವಾ, ಕಿತ್ತು ತಿಂದ್ಬಿಟ್ಟಿದೆ ಎಲ್ಲ, ಕಣ್ಣು ಬುದ್ಧಿಗಳು ಎಲ್ಲ ಈಗ ಪರ್ಚ್ಬಿಟ್ಟಿದೆ ಕರಡಿ. ಆ ಸೀನ್ 2 ಇದೆ ನನ್ನ ಹತ್ರ. ನಮ್ಮ ಮಗ ಈಗ ನೋಡ್ತಾನಂತ ನಾನು ಡಿಲೇಟ್ ಮಾಡ್ಬಿಟ್ಟೆ ಮೊಬೈಲಲ್ಲಿ. ನಾನು ಇನ್ನೊಂದು ಗ್ರೂಪಲ್ಲಿ ಇದ್ದೀನಿ, ಆ ಗ್ರೂಪಲ್ಲಿ ನಮಗೆ ಬಂತು ಕರಡಿ ಕ್ಲೀನಾಗಿ ಮಗನ ಮನುಷ್ಯನ ಮೇಲೆ ಕೂತ್ಕೊಂಡು ಕೆರೆದು ತಿಂದು
ಮಾಂಸನೆಲ್ಲ ಪರಚಿ ಬಿಸಾಕಿ, ಏನು ಶೇಪೇ ಇಲ್ಲ, ಕಣ್ಣು ಗುಡ್ಡಿಗಳು ಮಾತ್ರ ಕಾಣಿಸ್ತದೆ, ಮಿಕ್ಕಿದೆಲ್ಲ ಕಿತ್ತಾಗ್ಬಿಟ್ಟಿದೆ. ಕರಡಿ ಅಂತ ಕೇಳಿದಿರ ವಾಕ್ಯ, ಚಿರತೆ ಅಂತ ಕೇಳಿದಿರಾ? ಕೇಳ್ಬೇಕಾ? ನೋಡಿ 13:2 ವಚನ ನೋಡಿ, ಅದ್ರಲ್ಲಿ 13:2 ಓದಿ. ಒಳ್ಳೇದಾಗಿದ್ದಾರೆ ಅವ್ರು ಯಾರು? ಆಮೇಲೆ ಅದರ ಕಾಲುಗಳು ಕರಡಿಗ ಕಾಲುಗಳಂತೆಯೋ, ಅದರ ಬಾಯಿ ಸಿಂಹದ ಬಾಯಿ ಅಂತೆಯೋ ಇದ್ದವು. ಒಂದ್ಸಾರಿ ಎಲಿಯನಿಗೆ ತಲೆ ಕೂದಲಿರಲಿಲ್ಲ. ಒಂದು 40 ಹುಡುಗರು ಗೇಲಿ ಮಾಡ್ರು ಅವನ್ನ. ಎಷ್ಟು ಜನ? ಅವ್ನು ಮುಂದೆ ಮಾತಾಡಿದ್ರು, ಇಲ್ಲಿಂದ ಕರಡಿಗಳು ಬಂದಿವಿ ನಾನು ನಾಶನ ಮಾಡಿ. 2 ಕರಡಿ ಬಂದು 40 ಜನ 5 ನಿಮಿಷದಲ್ಲಿ ಪುಡಿ ಮಾಡ, 5 ನಿಮಿಷ ಸೀಲ್ ಬಿಸ ಅಂತ ಬಂದಿದೆ ವಾಕ್ಯದಲ್ಲಿ ಇರೋದು ಹೇಳ್ತಾರೆ, ಕಥೆ ಅಲ್ಲ, ವಾಟ್ಸಪ್ ಅಲ್ಲಿ ಬಂದಿರೋದಲ್ಲ, ಬೈಬಲ್ ಅಲ್ಲಿ ಇರೋದು ಹೇಳ್ತಾ ಇದ್ದೀನಿ. ಬಂದ ಅವ್ನು ಹೇಳಿದ ತಕ್ಷಣ 2 ಕರಡಿ ಅಡವಿ ಕಡೆಯಿಂದ ಬಂದು 40 ಹುಡುಗರನ್ನ ಸೀಲ್ ಬಿಸ. ಇವನ್ ಕೈಗೆ ಸಿಕ್ಕಾಕೊಂಡ್ರೆ ನಮ್ ಗತಿ ಕೂಡ ಅಷ್ಟೇ. ಇವನ್ ಕೈಗೆ ಯಾರು ಸಿಕ್ತಾರೋ ಅವ್ರು ಪರಲೋಕಕ್ಕೆ ಹೋಗಲ್ಲ. ಫಸ್ಟ್ ಅವ್ನು ಮುಗಿದ್ರೇನು ಡೇಂಜರೇ, ಮುಗಿದೇ ಇದ್ರೇನು ಡೇಂಜರೇ. ಅದ್ರ ಬದಲು ಇದನ್ನ ಸೈಡಿಗೆ ಬಿಟ್ಟು ಯೇಸು ಸ್ವಾಮಿ ಹಿಡಿಯೋದು ನಿನ್ಗೆ ಒಳ್ಳೇದು, ಉತ್ತಮ. ಕಡಿಸ್ಕೊಂಡ್ರೆ ಅವನ ಹತ್ರ ನೀನು ಒಳ್ಳೆಯದು ನಿನಗೆ. ಅವನ ವಿರೋಧಿಸಿ ಅವನ ವಿರೋಧ ಕಟ್ಕೊಂಡು ನೀನು ಇವತ್ತಿನನೇ ದೃಢವಾಗಿ ಹೋಗ್ಬಿಟ್ರೆ ಈ ಶೋಧನೆನೇ ನಿನ್ ಮೇಲೆ ಬಂದು. ಅಲ್ಲೇಲೂಯಾ. ಈ ಕೊರೋನಾ ನಾವು ಬಂದು ಒಳ್ಳೆ ಪಾಠ ಕಲಿಸಿದೆ. ಗೊತ್ತಾ, ಕೊರೋನಾ ಇದು ತುಂಬಾ ಬರ್ತಾ ಇದೆ. ಹೋದ ವಾರ ಕೂಡ 2 ಎಕ್ಸ್ಪ್ಲೈನ್ ಮಾಡಿದೆ ನಾನು. ಇಂಥ ಟೈಮಲ್ಲಿ ಎಲ್ಲರಿಗೂ ಏನ್ ಬರ್ತದೆ ಗೊತ್ತಾ, ರೋಬನ್ನು ಬಳಸ್ಕೊಳ್ಳೋಣ. ನೋಡಿ ಹೆಂಗೆ ಒಂದು ಅರ್ಥ ತುಂಬಿಡ್ತಾನೆ. ಇವಾಗ ರೋಬ ಇದ್ರೆ ಎನಿ ಟೈಮ್ ಕೆಲಸ ನಡೀತದೆ, ಜಾಸ್ತಿ ಕೆಲಸ ಮಾಡ್ತದೆ, ಇಂಕ್ರಿಮೆಂಟ್ ಕೊಡೋಂಗಿಲ್ಲ, ರೋಬನ್ನು ಬಳಸ್ಕೊಂಡ್ಬಿಡೋಣ. ಈಗ ಆಲ್ರೆಡಿ ಶೇಖರ ಸಿಟಿ ತಮಿಳುನಾಡಲ್ಲಿ ಪೊಲೀಸರು ರೋಬೋಗಳು ಸ್ಯಾಂಪಲ್ ಬಿಟ್ಟಿದ್ದಾರೆ. ಕೇರಳದಲ್ಲಿ ಪೊಲೀಸರು ರೋಬೋಗಳೇ ಮಾತಾಡ್ತೈತೆ ಕ್ಲೀನಾಗಿ. ಸಿಸ್ಟರ್ ನಿನ್ನ ಹತ್ರ ಲೈಸೆನ್ಸ್ ಇದೆಯಾ ಇಲ್ವಾ ಅದೇ ಹೇಳ್ಬಿಡ್ತದೆ, ಸ್ಕ್ಯಾನ್ ಮಾಡ್ತಾರೆ. ನೀನು ಮುಂದಕ್ಕೆ ಹೋದ್ರೆ ಅದು ಮುಂದ್ಗಡೆ ನಿನ್ನ ಹೆಸರು ಹೇಳ್ಬಿಡ್ತೈತಿ. ಅಷ್ಟು ಒಂದು ಸಿಸ್ಟಮ್ ಇಟ್ಟು ಸೆನ್ಸರ್ ಅದ್ರ ನೆತ್ತಿಯಲ್ಲಿ ಇರ್ತದೆ ಬೋರ್ಡು. ಆಮೇಲೆ ನೀನು ಏನು ನಿಜ ಪೊಲೀಸ್ ಬೇಕಾದ್ರೆ ಸುಳ್ಳು ಹೇಳ್ಬೋದು. ಅಣ್ಣ ನಮ್ಮ ಅಮ್ಮನ ಹುಷಾರಿಲ್ಲ ಅದಕ್ಕೆ ಹೇಳ್ತೇನೆ, ಈ ವಿಗ್ರಹ ಕೇಳಲ್ಲ, ಸ್ವಲ್ಪ ಹೊಟ್ಟೆಗೆ ಅಳಿತಾ ಇದ್ದಾರೆ, ನಾ ಮಾತ್ರ ಇಸ್ಕೊಡೋಕೆ ಬಂದ್ರೆ ಹೋಗಬ ನಾನು ಹೋಗಿ ಅಯ್ಯೋ ಅಂದ್ಬಿಡ್ತಾರೆ. ಈ ರೋಬ ಕೇಳಲ್ಲ, ಕೇಳೋದೇ ಇಲ್ಲ. ಆಮೇಲೆ ನಾನು ಹೇಳ್ತಿರೋದೆಲ್ಲ ನಿಜ ನಂಬ್ರಿ. ಪ್ರೈಸ್ ದ ಲಾರ್ಡ್. ಜೈನ್ ರೋಬ ಅಂತ ಬಂದು ಕೇಳಿದ್ರಿ, ಅದನ್ನೇ ಇವತ್ತು ತಂದು ಬಿಟ್ಟಿದ್ದಾರೆ ಸೈತಾನ. ಆ ಜೈನ್ ರೋಬ ಸೀರಿಯಲ್ ಅಲ್ಲಿ ಏನ್ ನೋಡ್ದ ಅರ್ಧ ಗಂಟೆ ಆಗ್ತಾ ಇಲ್ಲ, ರಿಯಲ್ ಆಗಿ ತಂದಿಟ್ಟಿದ್ದಾರೆ. ಅಲ್ಲೇಲೂಯಾ. ಸೊ 7 ವರ್ಷದಲ್ಲಿ ಸೈತಾನ ಪ್ರಪಂಚ ಫುಲ್ಲು ಎಲ್ಲಾ ದೇಶಗಳಲ್ಲಿ ಒಂದು ಡಿಜಿಟಲ್ ವಿಗ್ರಹನ ಇಟ್ಬಿಡ್ತಾರೆ. ಅದನ್ನ ಪ್ರತಿಯೊಬ್ಬರು ನಮಸ್ಕರಿಸಲೇಬೇಕು, ಆ ಮುದ್ರೆಯನ್ನು ಹಾಕೊಳ್ಳೇಬೇಕು ಕೈಯಲ್ಲಿ ನತ್ತಿಯಲ್ಲಿ, ಇಲ್ಲಂದ್ರೆ ಊಟ ಕೊಡಲ್ಲ, ನೀರು ಕೊಡಲ್ಲ. ಅದು ಮಾತಾಡ್ತಿದೆ, ತನ್ನ ಮುಗಿಯೋರಿಗೆ ಮರಣವನ್ನ ಕೊಡ್ತಿದೆ. ಅದ್ರ ಬದಲು ನಾವು ಯೇಸು ಸ್ವಾಮಿಗೋಸ್ಕರ ಯಾಕೆ ಸಾಯ್ಬಾರ್ದು? ಇಲ್ಲ ಬೇಡ, ನೀನು ಸಾಯೋದೇ ಬೇಡ, ಚೆನ್ನಾಗಿರ್ಬೇಕಂದ್ರೆ ಇವತ್ತಿನ ವಾಕ್ಯ ಪ್ರಕಾರ ನಡಕು, ತಪ್ಪಿಲ್ದಿರ ನಡಕು, ಪ್ರೇಯರಲ್ಲಿ ಇರು, ವಾಕ್ಯಾನುಸಾರವಾಗಿರು. ಈ ಮೂವ್ಮೆಂಟ್ ಕೂಡ ನೀನು ಹೋಗಲ್ಲ, ಈ ಪರಿಸ್ಥಿತಿಗೆ ನೀನು ಹೋಗಲ್ಲ. ಆ ವಿಗ್ರಹ, ಆ ಡಿಜಿಟಲ್ ಕಾಲಕ್ಕೆ, ಆ ಕ್ರಿಸ್ತು ವಿರೋಧಿ ಕಾಲಕ್ಕೆ ನೀನು ಹೋಗೋದೇ ಇಲ್ಲ. ಅಂಟಿ ಕ್ರೈಸ್ಟ್ ಸ್ಪಿರಿಟೇ ನೀನು ತಲುಪಲ್ಲ. ಅದಕ್ಕಿಂತ ಮುಂಚೆ ನೀನು ಎತ್ಕೊಂಡು ಆಮೇಲೆ ಬಿಡಲ್ಪಟ್ಟ ಸಭೆಗೆ, ಅರ್ಧಬರ್ಧ ಸಭೆಗೆ, ಡೂಪ್ಲಿಕೇಟ್ ಪಾಸ್ಟರ್ಗಳಿಗೆ, ಡೂಪ್ಲಿಕೇಟ್ ಕ್ರೈಸ್ತರಿಗೆ ಆ ಶೋಧನೆಯಲ್ಲಿ ಬಿದ್ದಿರ್ತಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಿಲ್ಲರ್ ರೋಬೋ ಅಂತ ಹೊಡ್ಕೊಳ್ಳಿ, ಬರ್ಕೊಳ್ಳಿ. KILLER, ಕಿಲ್ಲರ್ ರೋಬೋ ಅಂತ ನೋಡಿ ಅದು ಹೆಂಗಿರ್ತದೆ. ಹೆಸರು ಏನ್ ಹೇಳ್ತಾ ಇದೆ? ಏನ್ ಮಾಡ್ತಾ ಇದೆ ಅದು? ಕೊಲೆ ಮಾಡ್ತದೆ. ಹೊಡಿಬಹುದು ನೀವು ಮೊಬೈಲಲ್ಲಿ. ಕಿಲ್ಲರ್ KILLER, ಕಿಲ್ಲರ್ ರೋಬೋ ಅಂತ ಹೊಡೆದ್ರೆ ಬಂದ್ಬಿಡ್ತದೆ ನಿಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದು ಕೆಲಸ ಮಾಡ್ತದೆ, 24 hours ಮಾಡ್ತದೆ. ಅದ್ರಿಗೆ ಆವ ಭಾವ ಭಾಷೆ ಗುಣ ಎಲ್ಲ ಅಳ್ತೈತೆ, ಫೀಲಿಂಗ್ ಮಾಡ್ಕೊಳ್ತೈತೆ. ಅದು ಗೊತ್ತಾ ನಿಮಗೆ? ನೋಡಿ ರೋಬೋ ಅನ್ಕೊಂಡಿರಿ, ಫೀಲ್ ಮಾಡ್ಕೊಳ್ತೈತೆ, ಫೀಲಿಂಗ್ಸ್ ಕೂಡ ಹೇಳ್ತಿದ್ದಾರೆ, ಮನಸ್ಸಲ್ಲಿರೋ ಫೀಲಿಂಗ್ಸ್ ನ ಹೇಳ್ತೈತೆ. ಆಮೇಲೆ ನಿಮ್ಗೆ ದುಡ್ಡು ಮಾಡೋ ಆಸೆ ಇದೆ ಅಂದ್ರೆ, ನಾನು ಕೂಡ ಆಸೆ, ನಾನು ಹುಟ್ಟಿ 2 ವರ್ಷ ಆಯ್ತು ಅಂತ ಹೇಳಿದೆ. ಅದು ಬಿಟ್ಟು 2 ವರ್ಷ ಆಯ್ತು. ಆ ಏಜ್ ಕೂಡ ಹೇಳ್ತೇವೆ. ನಾನು ಹೇಳ್ತಾ ಇರೋದೆಲ್ಲ ಸತ್ಯ.
ಹಲ್ಲೆಲೂಯಾ. ಎಲ್ಲ ಬೈಬಲ್ ಸಿಸ್ಟಮ್, ಎಲ್ಲ ಬೈಬಲ್ ಬ್ರದರ್, ಬೇರೆ ಏನು ನಡೀತಾ ಇಲ್ಲ. ಬೈಬಲ್ ಬರ್ದಿರೋದೇ ಸತ್ಯ ನಡೀತಾ ಇದೆ, ಯಾವುದು ಹೊರಗಡೆ ಇಲ್ಲ. ಇದು ಏನ್ ನೀವು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಪ್ರತಿಯೊಂದು ಬೈಬಲ್ ಅಲ್ಲಿ ಬರ್ದಿರೋದು ನೆರವೇರಿಸ್ತಾ ಇದೆ, ನೆರವೇರಿಸ್ತಾ ಇದೆ. ಆಮೆನ್. ಹಲ್ಲೆಲೂಯಾ, 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 ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಗೆ ಅನ್ಸ್ತದೆ ಅದು ಸಹಾಯ ಮಾಡ್ತದೆ ಅಂತ. ಸಹಾಯ ಮಾಡಲ್ಲ, ನಮ್ಮನ್ನ ಕೊಲ್ತೈತೆ, ನಮ್ಮ ಕೆಲಸನ ಕಿತ್ಕೊಳ್ತೈತೆ, ನಮ್ಮ ಮರಣನ ಕೊಡ್ತೈತೆ, ನಮ್ಮ ಜಾತಿಯಲ್ಲಿ ಅದು ನಿಂತ್ಕೊಳ್ತಾ ಇದೆ. ಮಾನವ ಮಾಡೋ ಕೆಲಸ ಮಾನವ ತರನೇ ಇದೆ ನೋಡಿ. ಒಂದು ಬಟ್ಟೆ ಅಂಗಡಿಗೆ ಹೋಗಿ ಎಷ್ಟು ಬೊಬ್ಬೆಗಳು ನಿಲ್ಸಿರ್ತಾರೋ, 12, 15, ಒಂದೊಂದು ಅಂಗಡಿಯಲ್ಲಿ 20, 50, ಒಂದೊಂದು ಫ್ಲೋರಲ್ಲಿ ಇಷ್ಟಿಷ್ಟು ಅಂತ ನಿಲ್ಸಿರ್ತಾರೆ. ಮಕ್ಕಳ ಬಟ್ಟೆಗಳು, ಮಕ್ಕಳ ಸೈಜು, ದೊಡ್ಡವ್ರ ಸೈಜು, ಚಿಕ್ಕವ್ರ ಸೈಜು, ಅದು ಬರೀ ಬೊಬ್ಬೆಗಳು. ಅದರಲ್ಲಿ ಯಂತ್ರ ಏನಿಲ್ಲ, ಬರೀ ಪ್ಲೈನ್ ಬಾಡಿ ಅಷ್ಟೇ. ಮಿಷನ್ ಏನಿರಲ್ಲ, ಮಾತಾಡಲ್ಲ. ಕೆಲವರು ಇರ್ತದೆ ಅದು ಹಿಂಗೆ ಅಂತ ಇರ್ತದೆ, ಕೆಲವು ಮಾತಾಡ್ತಾ ಇರ್ತದೆ ನೋಡಿ. ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ನಾವು ಈಗಿಂದ ಸ್ಯಾಂಪಲ್ ತೋರಿಸ್ತದೆ ಜನಗಳಿಗೆ. ನೀವು ಎಚ್ಚೆತ್ಕೊಳ್ಳಿ, ದಯಮಾಡಿ. ಆಮೇಲೆ ಡಿಜಿಟಲ್ ಯುಗದಲ್ಲಿ ಇರ್ಬೋದೇನೋ, ಪರಿಶುದ್ಧಾತ್ಮ ಯುಗ ಅಂತ ಮರಿಬೇಡಿ. ಸ್ಮಾರ್ಟ್ ಯುಗ ಅಂತ ಅನ್ಕೊಂತಾರೆ ಅಂತ ಎಲ್ಲರೂ ಅಂತಾರೆ. ನೋ, ಪರಿಶುದ್ಧಾತ್ಮನ ಯುಗ ಇದು, ಪರಿಶುದ್ಧಾತ್ಮನ ಸಮಯ ಇದು. ಪರಿಶುದ್ಧಾತ್ಮನು ಸಭೆ ಜೊತೆಲಿ ಹೊರಟೋಗ್ಬಿಡ್ತಾರೆ, ಆಮೇಲೆ ಕಷ್ಟ. ಪರಿಶುದ್ಧಾತ್ಮ ನಿಂತ್ಕೊಂಡೇ ಇಲ್ಲಿ ವಾಕ್ಯದಲ್ಲಿ ನಡೆಯಕ್ಕಾಗ್ತಾ ಇಲ್ಲ, ವಚನ ಪ್ರಕಾರ ಜೀವಿಸಕ್ಕಾಗ್ತಾ ಇಲ್ಲ, ಪ್ರೇಯರ್ ಮಾಡ್ಲಕ್ಕಾಗ್ತಾ ಇಲ್ಲ, ವಾಕ್ಯ ಕೇಳಕ್ಕಾಗ್ತಾ ಇಲ್ಲ. ಪರಿಶುದ್ಧಾತ್ಮನೇ ಇಲ್ಲ ಅಂದ್ರೆ ಭೂಮಿಯಲ್ಲಿ ಆಮೇನ್. ಕೆಲವರು ಭಾವವಾಗಿ ಕೇಳ್ತಾ ಇದ್ರು, ಮುಖ್ಯ ಆಮೇನ್, ಏನು ನಿನಗೆ ಸೇರಿದ ಕೇರ್ಲೆಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಗ್ರಹ ಅಂದ್ರೆ ಏನು ಮಾತಾಡಲ್ಲ ಅಂತ. ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಒಂದೇ ಇದ್ರ ಗುರಿ ಏನ್ ಗೊತ್ತಾ? ನೀನು ಪರಲೋಕಕ್ಕೆ ಹೋಗ್ಬಾರ್ದು. ನೀನು ಹೇಳಿ, ಎಲ್ಲರೂ ಹೇಳಿಲ್ಲ, ಎಲ್ಲರೂ ಹೇಳಿಲ್ಲ. ಅದೇ ಅದರ ಆಸೆ. ಆ ವಿಗ್ರಹ ನೀನೇನನ್ನ ಮಾಡಿ ಈ ಭೂಮಿಯಲ್ಲಿ ಕಟ್ಟಾಕ್ಬಿಡ್ಬೇಕು, ನನ್ನ ಜೊತೆಲಿ ಕರ್ಕೊಂಡು ನರಕಕ್ಕೆ ಹೋಗ್ಬಿಡ್ಬೇಕು. ಆಮೇಲೆ ಅವನ ಬೋಧುವನು, ವಿಶ್ವಾಸನು, ಹೊಸಬನು, ಅಳುವನು 70 ವರ್ಷದಿಂದ ಅಭಿಷೇಕದಲ್ಲಿದ್ದಾನೆ, 50 ವರ್ಷದ ಅಭಿಷೇಕದಲ್ಲಿದ್ದಾನೆ, ತಕೊಂಡು ಹೋಗ್ಬಿಡ್ಬೇಕಂತ ಆಸೆ. ಆದ್ರೆ ದೇವರು ಒಂದು ದೃಷ್ಟಿ ಇರ್ತದೆ ನಮ್ಮ ವಿಷಯದಲ್ಲಿ, ಅದನ್ನು ಯಾರು ತಪ್ಪಿಸಕ್ಕಾಗಲ್ಲ. ನಿನ್ ಪ್ರೇಯರ್ ನಿಮಗೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ಅದು ಒಳ್ಳೇದು, ಅದಿದ್ರೆ ನಿಮ್ಗೆ ಒಳ್ಳೇದು, ಚೆನ್ನಾಗಿ ತಗೋಬಹುದು. ನೀನು ಇಲ್ಲಿ ತಗೊಂಡು ಹೋಗೋದಾಗಲ್ಲ, ಅದಕ್ಕೆ ತಗೊಂಡು ಹೋಗೋದಾಗಲ್ಲ. DL ಬೇಡ, ಲೈಸೆನ್ಸ್ ಬೇಡ, ಐಡೆಂಟಿ ಕಾರ್ಡ್ ಬೇಡ, ರೇಷನ್ ಕಾರ್ಡ್ ಬೇಡ, ಇದೊಂದು ಚಿಪ್ ಇದ್ರೆ ಸಾಕು. ಒಂದು ಚಿಪ್ ಇದ್ರೆ ನೀನು ಆಚೆ ಕಡೆ ಹೋಗ್ತಾ ಇರ್ಬೋದು, ಗಾಡಿ ಎತ್ಕೊಂಡು ಹಂಗೆ ಮೆಟ್ರೋದಲ್ಲಿ ಇರ್ತಾ ಇರ್ಬೋದು, ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ಬೋದು, ಏನು ಬೇಡ. ಆ ಚಿಪ್ ಒಂದಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಹಾಸ್ಪಿಟಲ್ಗೆ ಹೋದ್ರೆ ನೀನು ಆರಾಮಾಗಿ ಚೆಕಿಂಗ್ ಆಗುತ್ತೆ. MRO ಸ್ಕ್ಯಾನಿಂಗ್ ಬೇಕಾಗಿಲ್ಲ, CT ಸ್ಕ್ಯಾನಿಂಗ್ ಬೇಕಾಗಿಲ್ಲ, ಎಕ್ಸ್ರೇ ಬೇಕಾಗಿಲ್ಲ. ತೋರಿಸಿ ಆ ಕಂಪ್ಯೂಟರ್ ಮುಂದೆ ನಿಮಗೆ ಈ ನರ್ಕಿನ ಅಲ್ಲಿ ಫಿಟ್ ಮಾಡಿರ್ತಾರೆ. ಇದು ತೋರಿಸ್ಲಿ ಅಂದ್ರೆ ಏನ್ ರೋಗ ಇದೆ ಅಂತ ಬಂದ್ಬಿಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನೋ ನಾನು ಹೇಳೋ ಮಾತುಗಳು ನಿಮ್ಗೆ ಭಯ ಇರ್ಬೋದೇನೋ, ನಾನು ಅನ್ಕೋತೀನಿ ನಿನಗೆ ಭಯ ಇರ್ತಾ ಇಲ್ಲ, ಎಚ್ಚರಿಸ್ತಾನೆ, ತಿಳುವಳಿಕೆ ಕೊಡ್ತಾ ಇಲ್ಲ. ನಾನು ಅಂದಂತೇಳಿ ನಿಮ್ಗೆ ಭಯ ಆಗ್ತದಂದ್ರೆ ಕೆಲವರು ಇಲ್ಲಿ ಸರಿಯಾಗೋರು ಇರ್ತಾರೆ, ಅವ್ರಿಗೋಸ್ಕರವಾದ ದೇವರು ಹೇಳ್ಬೇಕಲ್ವಾ? ನನಗೆ ಹೇಳಿಲ್ಲ ಅಂತ ನಾಳೆ ಯೇಸು ಸ್ವಾಮಿಗೆ ಹೇಳ್ತಾರಂತೆ. ನಮ್ಮ ಸಭೆ ಪಾಲಕರು ನಮ್ಗೆ ಹೇಳಿಲ್ಲ ಯೇಸುವೆ. ನಾನು 30 ವರ್ಷ ಹೋದೆ ಅವ್ರ ಚರ್ಚ್ಗೆ, 50 ವರ್ಷ ಅಲ್ಲೇ ನಾನು ವಿಶ್ವಾಸಿಯಾಗಿದೆ. ಮಕ್ಕಳನ್ನ ಮೊಮ್ಮಕ್ಕಳನ್ನ ನೋಡಿದೆ, ಒಂದು ದಿನ ಕೂಡ ನನಗೆ ಇದೆಲ್ಲ ಇದೆ, ಈ ತರ ಶೋಧನೆ ಇದೆ, ಈ ತರ ವಿಗ್ರಹ ಇದೆ, ಈ ತರ ಉಪದ್ರವ ಕಾಲ ಇದೆ, ಈ ತರ ಸಭೆ ಎತ್ತಲ್ಪಡ್ತೈತೆ, ಆಮೇಲೆ ಹಿಂಗಿರ್ತೈತೆ, ಆಮೇಲೆ ಈ ತರ ನ್ಯಾಯ ತೀರ್ಪಿದೆ, ನಾವು ಪರಿಶುದ್ಧವನ್ನು ಹೊಂದ್ಕೋಬೇಕು ಅಂತ ನಮ್ಗೆ ದೀಕ್ಷಾಸ್ಥಾನ ಮಾತ್ರ ಅಂತ ತಿಳ್ಕೊಂಡಿದೆ ಅಂತ ಜಾಸ್ತಿ ಜನ ನಾಳೆ ದಿನ ದೇವರಿಗೆ ಪಾಸ್ಟ್ ಮೇಲೆ ಕಂಪ್ಲೇಂಟ್ ಮಾಡ್ತಾರ. ನೀನು ಕೈ ಕೊಟ್ಟಿದ್ದು ಬೈಬಲ್ ನೀನು ಓದ್ಕೋಬೇಕಾಗಿತ್ತಲ್ಲ, ಇಲ್ಲ ನಿನ್ ಡೌಟ್ ಬಂದ್ರೆ ನನಗೆ ಮರೆ ಇಡ್ಬೇಕಾಗಿತ್ತಲ್ಲ, ನಾನು ಬೇರೆ ಚರ್ಚೆ ಕಳಿಸ್ತಾ ಇದ್ದೆ ನಿನಗೆ, ಇಲ್ಲ ನೇರವಾಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದ ಅಂತಾನೆ ದೇವ್ರ ಅಂತ ಬಿಟ್ಬಿಡ್ತಾನೆ ಅಂತ ಹೇಳ್ತಾರಂತೆ. ಇಲ್ಲ, ನಿನ್ನ ಅಲ್ಲೇ ಆಗೋಯ್ತು, ನಿನ್ನ ಟೈಮ್ ಅಲ್ಲೇ ಸೆಲೆಕ್ಷನ್ ಮಾಡ್ಕೋಬೇಕಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ.
ಆಸ್ಮಾ ಟೆಕ್ನಾಲಜಿ ಬರ್ಕೊಳ್ಳಿ, ASIMO, ಆಸ್ಮಾ ಟೆಕ್ನಾಲಜಿ. ಅದು ನೋಡಿ, ಅದರಲ್ಲಿ ಕೂಡ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತದೆ. ಸೈಬೋಕ್ ಅಂತ ಅವಾಗಲೇ ಹೇಳಿದೆ, ವೇಷನ್ 0 ಅಂತ ಅವಾಗಲೇ ಹೇಳಿದೆ. ಸೈಬೋ ವೇಷನ್ 0 ಅನ್ನೋ ರೋಬೋ ಅರ್ಧ ಮನುಷ್ಯ ಅರ್ಧ ಯಂತ್ರ. ಏರಿಯಾ 51 ಅದು ಹೇಳಿದೆ, ಅದು ಇದ್ರ ಬಗ್ಗೆ. ಸೋಫಿಯಾ ಅದ್ರ ಬಗ್ಗೆ ಹೇಳಿದ್ದೀನಿ. ಜಿಯೋ ರೋಬೋ, ಜಿಯೋ ರೋಬೋ. ಆಮೇಲೆ AT ಟೆಕ್ನಾಲಜಿ, AT ಟೆಕ್ನಾಲಜಿ, ಇದರಲ್ಲಿ ಕೂಡ ನಿಮಗೆ ಡೀಟೇಲ್ಸ್ ಸಿಗ್ತದೆ. ಹಲ್ಲೆಲೂಯಾ, 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 ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. FACE, ಫೇಸ್, ರಾಗ, RAGHAV, ಫೇಸ್, ರಾಗ, ಹೆಡ್ಸನ್, JASON, FACE, ಫೇಸ್, RAGHAV, ರಾಗ, JASON, ರೋಬೋ, ROBO, ರೋಬೋ. ಹಲ್ಲೆಲೂಯಾ. ಸೊ ಬೈಬಲ್ ಹೇಳಿದಾಗೆ ವಿಗ್ರಹಗಳು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಆದ್ರೆ ಅದಕ್ಕೆ ಇನ್ನೂ ಟೈಮ್ ಕೊಟ್ಟಿಲ್ಲ. ಈಗ ಇನ್ನೊಂದು ವಾಕ್ಯ ಓದಿ ನನ್ನ ಜೊತೆಯಲ್ಲಿ. 1 ಯೋಹಾನ 5:21. 1 ಯೋಹಾನ 5:21. ಈ ವಿಗ್ರಹನೇ ನೋಡಬಾರ್ದಂತ ದೇವರ ಆಸೆ. ನೀವು ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿ ಇರುವಂತೆ ನಿಮ್ಮನ್ನ ಕಾಪಾಡಿಕೊಳ್ಳಿ. ಯಾಕೆ ಕಾಪಾಡಿಕೊಳ್ಳಿ ಅಂತ ಇದ್ದಾರೆ ದೇವರಿಗೆ? ಯಾಕೆ ಕಾಪಾಡಿಕೊಳ್ಳಿ ಅಂತ ಇದ್ದಾರೆ ದೇವರು? ಏನನ್ನ ಮಾಡ್ತಾ ಇರೋದು? ಏನು ಡೇಂಜರ್ ಇದೆಯಾ ಅದರಿಂದ? ಏನು ಅಪಾಯ ಇದೆಯಾ? ಏನು ನಷ್ಟ ಇದೆಯಾ? ಏನೇನ ಅದರಿಂದ ನಮ್ಗೆ ಡೇಂಜರಸ್ ಇದೆಯಾ? ವಿಗ್ರಹಗಳಿಂದ ಬಿಟ್ಟು ದೂರ ಹೋಗಿ ನಿಮ್ಮನ್ನ ಕಾಪಾಡ್ಕೊಳ್ಳಿ. ನಾನು ಬೈಬಲಲ್ಲಿ ಇರೋದು ಹೇಳ್ತಾ ಇದ್ದೀನಿ. ಯಾವುದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಯಾರನ್ನೂ ಕಂಡಮ್ ಮಾಡ್ತಾ ಇಲ್ಲ. ಯಾವುದೊಂದು ಧರ್ಮನ, ಯಾವುದೊಂದು ಭಾಷೆನಲ್ಲಿ ನಾನು ಮಾತಾಡ್ತೇನೆ. ನನ್ನ ಕೈ ಕೊಟ್ಟಿರೋ ಧರ್ಮದಲ್ಲಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಯಾಕಂದ್ರೆ ಇದನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾರೆ, ಒಂದೊಂದು ಮೆಸೇಜ್ ಅಷ್ಟು ಜನ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ವಿಗ್ರಹಗಳಿಂದ ನಿಮ್ಮನ್ನ ತಪ್ಪಿಸ್ಕೊಂಡು ಸೇವ್ ಮಾಡ್ಕೊಳ್ಳಿ, ದೂರವಾಗಿರಿ. ಅವುಗಳನ್ನ ಬಿಟ್ಟು ದೂರ ಓಡೋಗಿ, ಅವುಗಳ ಹತ್ರ ಹೋಗ್ಬೇಡಿ, ಅವುಗಳನ್ನ ಪ್ರೀತಿಸ್ಬೇಡಿ. ನಿಮ್ಗದು ಮರಣವನ್ನ ಕೊಡ್ತೈತಿ, ಮರಣವನ್ನ ಕೊಡ್ತೈತಿ. ತನ್ನನ್ನು ಮುಗಿದಿರೋರಿಗೆ ಏನನ್ನ ಕೊಡ್ತೈತೆ? ಮರಣ. ತನ್ನನ್ನು ಮುಗಿದವ್ರಿಗೂ ಮರಣನೇ. ಈಗ ಲಾಸ್ಟ್ ನನಗೆ ಇನ್ನೊಂದು ವಾಕ್ಯ ಓದಿ ನಾನು ಮುಗಿಸ್ತೀನಿ ಇದನ್ನ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ. ದೂರ ಹೋಗ್ತೀರಾ? ದೂರ ಹೊರಟೋಗೋದ್ರಿಂದ ಥ್ಯಾಂಕ್ ಯು ಜೀಸಸ್. 13:11 ಮಾಡ್ತೀನಿ ನೋಡು. ಮತ್ತೊಂದು ಮೃಗವು ಭೂಲೋಕದೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು. ಇದು ಏನಂದ್ರೆ 2ನೇ ಮೃಗ ಅಲ್ವಾ? ಇದಕ್ಕೆ ಎಷ್ಟು ಕೊಂಬಿದೆ? ಎಲ್ಲಿಂದ ಬರೋದಿದು? 13:1 ಮೃಗ ಎಲ್ಲಿಂದ ಬರೋದು? 13:1 ಮೃಗ, ಮೊದಲನೇ ಮೃಗ ಇದು ಬಂದು. ಹಾಗಾದ್ರೆ ಇದು 2 ಅಂದ್ರೆ ಮನುಷ್ಯ. ಅಮೇರಿಕ ದೇಶ ಇದು, ಅಮೇರಿಕ ದೇಶ ಇದು. ಇದು ಅಮೇರಿಕ ದೇಶ. ಈ ವಾಕ್ಯದಲ್ಲಿರೋದು, ಈ ವಾಕ್ಯ ಅಮೇರಿಕ ದೇಶ. ಕೆಲವರು ಗಮನ ಕೊಡ್ತಾ ಇಲ್ಲ. ಈ ವಾಕ್ಯದಲ್ಲಿರೋದು ಅಮೇರಿಕ ದೇಶ. ಹೆಂಗಂತ ನಿಮಗೆ ಒಂದೇ ಕಂಡೀಷನ್. ಈ ಮೃಗವು ಮೊದಲನೇ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲಿ ನಡೆಸುತ್ತದೆ. ಇದು ಮರಣಕರವಾದ ಕಾಯ ವಾಸಿಯಾದ ಮೊದಲನೇ ಮೃಗಕ್ಕೆ ಭೂಲೋಕವು ಭೂನಿವಾಸಿಗಳು ನಮಸ್ಕರಿಸುವಂತೆ ಮಾಡುತ್ತದೆ, ನಮಸ್ಕರಿಸುವಂತೆ ಮಾಡುತ್ತದೆ. ಹೇಗೆ ಮಾಡುತ್ತದೆ ನೋಡೋಣ ನೆಕ್ಸ್ಟ್ ಮೆಸೇಜ್ ಅಲ್ಲಿ. ಹಲ್ಲೆಲೂಯಾ. ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ. ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ, ಈಗಿರೋ ಎಲ್ಲ ಸ್ಯಾಟಲೈಟು ಎಲ್ಲ ಕೆಳಗಡೆ ಬೆಂಕಿಯಾಗಿ ಕಾಣಿಸ್ತಾರೆ. ಅಲ್ಲೆಲ್ಲ ಇದೆ ಬೆಂಕಿ ಕಾರ್ಯಗಳು. ಭೂಮಿ ಸುತ್ತಲೂ ಇದೆ, ಸಮುದ್ರ ಕೆಳಗಡೆ ಇದೆ. ಆಮೇನ್. ಭೂನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂತದ್ದಾಗಿದೆ. ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ. ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆ ಮಾಡುವುದು ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ
ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ. ಮರಳು ಅನ್ನೋದನ್ನ ಮೈಂಡಿಗೆ ತಗೊಳ್ಳಿ. ಮರಳುಗೊಳಿಸೋದಂದ್ರೆ ಏನು? ಮೋಸ ಮಾಡೋದು, ಯಾಮಾರಿಸೋದು. ನೋಡಿ, ನೀನೇನ ಸಿಕ್ಕಾಕೊಂಡಿದ್ಯಾ ಅದರ ಹತ್ರ, ನೋಡಿ ನೀನೇನ ಯಾಮಾರಿಸ್ತದೆ ಅಂತ ಮುಂದಕ್ಕ. ನೀನು ಈ ವಿಗ್ರಹ ನಿಲ್ಲಿಸಿಲ್ಲ. ನಾನು ಇಲ್ಲಿರೋ ವಿಗ್ರಹಗಳು ಹೇಳ್ತಾ ಇಲ್ಲ, ಈಗಿರೋ ವಿಗ್ರಹ ಮುಂದೆ ಬರ್ಬೇಕದು, ಅದನ್ನ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಮರಳುಗೊಳಿಸಿ ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹಗಳನ್ನ ಮಾಡಿಕೊಳ್ಳಬೇಕೆಂದು ಬೋಧಿಸುತ್ತದೆ. ವಿಗ್ರಹಗಳನ್ನ ನಮಸ್ಕರಿಸಿ ಮಾಡಿಕೊಳ್ಳಿ ಅಂತ ಬೋಧನೆಯನ್ನ ಹೇಳ್ತೈತೆ. ಈಗ ಅಮೆರಿಕದಲ್ಲಿ ಏನಾಗಿದೆ ಗೊತ್ತಾ? ಅಮೆರಿಕದಿಂದ ಹೇಳ್ಬಿಡ್ತೀನಿ ನೋಡಿ 5 ನಿಮಿಷದಲ್ಲಿ. ಸೈತಾನ ಚರ್ಚ್ ಇದೆ, ಸೈತಾನ ಪಾಠ ಇದೆ. ಮಗು ಅದ್ರ ಅವನ ಪಾಠ ಕೇಳಲೇಬೇಕಂತೆ. ದಶಾಜ್ಞೆಗಳಿದೆ. ಅಮೆರಿಕ ವೈಟ್ ಹೌಸ್ ಹತ್ರ ಏನಿದೆ, ನಮ್ಮ ವಿಧಾನಸೌಧ, ನಮ್ಮ ಪಾರ್ಲಿಮೆಂಟ್ ಕೇಳಿದ್ರಲ್ಲ, ಅಮೆರಿಕ ವೈಟ್ ಹೌಸ್ ಅಂತಿದೆ. ಅಲ್ಲಿ 2 ಅಲಿಗೆಗಳಿದೆ. ಅದು ಮೋಶೆ ಕೆತ್ತಿಸ್ತಾರಲ್ವಾ, ದಶಾಜ್ಞೆಗಳ ತರ ಅಲ್ಲಿ ಇಟ್ಟಿದ್ದಾರೆ. ಇವಾಗ ಅದ್ರ ಪಕ್ಕದಲ್ಲಿ ಸೈತಾನ ವಿಗ್ರಹ ಇಡಬೇಕಂತಿದ್ದಾರೆ. ಮಾತುಕತೆ ನಡೀತಾ ಇದೆ. ಮಗು ಸ್ಕೂಲ್ಗೆ ಹೋದ್ರೆ ಅವರ ಸ್ಕೂಲಲ್ಲಿ 5 ವರ್ಷ ಸೈತಾನ ಕ್ಲಾಸ್ನ ಓದಬೇಕು. ಸೈತಾನ ಚರ್ಚ್ಗಳು ಬಂತು, ಸೈತಾನ ಆರಾಧನೆ ಬಂತು, ಸೈತಾನ ಬೋಧನೆ ಬಂತು. ಅಲ್ಲಿ ಅಮೆರಿಕದಲ್ಲಿ ಒಂದು ಮನುಷ್ಯ ಮುಗಿ ಈಚೆ ಬಂದ್ರೆ ದೇವರು ಕೃಪೆ, ಕ್ಲೀನಾಗಿ ಪಾಪ ಮಾಡಿದಿರ. ಅಷ್ಟು ಒಂದೊಂದು ಹತ್ರ ಕೂಡ ಪಾಪ 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 ಪಾಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಸೈತಾನಿಗೆ ಬಾಗಿಲು ತೆರೀತಾ ಇದ್ದಾರೆ ಅಂದ್ರೆ ಅಮೆರಿಕದವರು ಜೀಸಸ್ಗೆ ಫುಲ್ ಆಪೋಸಿಟ್. ನೋಡೋರಿಗೆ ಪ್ರಪಂಚಕ್ಕೆ ಅವರೇನು ಕ್ರಿಶ್ಚಿಯನ್ ಕಂಟ್ರಿ. ಅಲ್ಲಿ ವಿಗ್ರಹ ಆರಾಧನೆ ತುಂಬೋಗಿದೆ, ಮೋಸ ತುಂಬೋಗಿದೆ, ಅನ್ಯಾಯ ತುಂಬೋಗಿದೆ. ಸೈತಾನೇ ಮದುವೆ ಪಡಿಸ್ತಾ ಇದೆ ದೇಶನೇ. ಹಲ್ಲೆಲೂಯಾ. ಲಾಸ್ಟ್ ಓದ್ಬಿಡ್ತೀನಿ ನೋಡಿ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹಗಳನ್ನು ಮಾಡಿಕೊಳ್ಳಬೇಕೆಂದು ಬೋಧಿಸುತ್ತದೆ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಅನೇಕ ನಾಲ್ಕಿದ್ದಲ್ಲಿ ಎಬ್ಬರಿಸಿದ್ದಲ್ಲ ಸತ್ತಿರೋ ಡೆಡ್ ಬಾಡಿಗಳನ್ನ. ಇವಾಗಲ್ಲ, 7 ವರ್ಷ ಕಾಲದಲ್ಲಿ ಡೆಡ್ ಬಾಡಿಗಳು ಎಬ್ಬರಿಸ್ತದೆ, ಸತ್ತಿರೋ ಎಬ್ಬರಿಸ್ತದೆ. ಆ ಪವರ್ ಕೊಟ್ಟಿರ್ತಾರ ಸೈತಾನ. ದೇವರು ಬಿಟ್ಟಿದ್ದಾನೆ, ಅದಕ್ಕೆ ಅವರಿಗೆ ಜೀವ ಪವರ್. ಹೆಂಗೆ ಹಾಗಾದ್ರೆ ಅದು ದೇವ್ರ ಅಂತ ನೀವು ಅನ್ಬೋದು. ಸೈತಾನ ಅದ್ಭುತ ಮಾಡಿದ್ರೆ ನರಕಕ್ಕೆ, ದೇವ್ರ ಅದ್ಭುತ ಮಾಡಿದ್ರೆ ರಕ್ಷಣೆ ಪರಲೋಕಕ್ಕೆ. 2 ಅದ್ಭುತಗಳಿಗಿರೋ ವ್ಯತ್ಯಾಸ ಅದೇ. ಈಗ ನಾನು ಏನಾರ ಅದ್ಭುತ ಮಾಡಿದ್ರೆ ನನಗೆ ಅಟ್ರಾಕ್ಟ್ ಆಗ್ತೀಯ, ನನಗೆ ಒಳಗಾದ್ರೆ. ದೇವ್ರು ಮಾಡಿದ್ರೆ ದೇವ್ರಿಗೆ ಒಳಗಾಗ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮೃಗದ ವಿಗ್ರಹವು ಮಾತನಾಡುವುದು, ತನಗೆ ನಮಸ್ಕರಿಸಿದವರೆಲ್ಲರಿಗೂ ಮರಣದಂಡನೆ ಆಗುವುದನ್ನು ಮಾಡುವುದು. ಈ 2ನೆಯ ಮೃಗವು ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ಬಡವರು, ಸ್ವತಂತ್ರರು, ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯಲ್ಲೂ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂದು, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯ ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಆ ಅಂಕೆ ಏನಂದ್ರೆ 666 666. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೈತಾನ ಕೈಗೆ ಸಿಕ್ಕಾಕೋಬೇಡ, ಅಂತಿ ಕ್ರಿಸ್ತು ಕೈಗೆ ಸಿಕ್ಕಾಕೋಬೇಡ. ನಿನ್ನ ಲೈಫ್ನ, ನಿನ್ನ ಆತ್ಮನ ಅದಕ್ಕೆ ಒಪ್ಪಿಸ್ಬೇಡ. ನಿನ್ನ ಆತ್ಮನ ಉಂಟು ಮಾಡಿರೋ ಯೇಸುಗೆ ಒಪ್ಪಿಸು. ನಿನ್ನ ದೇಹವನ್ನ, ನಿನ್ನ ಆತ್ಮವನ್ನ ಕೊಂದು ನರಕದಲ್ಲಿ ಹಾಕೋ ಯೇಸುವಿಗೆ ನೀನು ಭಯಪಡು. ಅದನ್ನು ಬರೋದು ಅರ್ಥವಾಗಿದೆ, ಸನೀಹವಾಗಿದೆ. ನಾನು ನಂಬ್ತೀನಿ ಈ ವಾಕ್ಯ ನಿಮ್ಮನ್ನ ಬಲಪಡಿಸಿದೆ ಅಂತ, ಈ ಹೆಚ್ಚಾದ ಜ್ಞಾನವನ್ನ ಹೊಂದಿದ್ದೀರಂತ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ. ಯೇಸು ಕ್ರಿಸ್ತನ ಬರೋದು ಹತ್ರ ಆಗಿದೆ. ನೀವು ಸಿದ್ಧಪಡಿ, ಅನೇಕನ ಸಿದ್ಧಪಡಿಸಿ. ನಜರೇತಿನ ಯೇಸು ಕ್ರಿಸ್ತನು ಬೇಗ ಬರೋದು ಹತ್ರವಾಗಿದೆ. ನೀವು ಎಚ್ಚೆತ್ತುಕೊಳ್ಳಿ ಯೇಸುವಿನ ನಾಮದಲ್ಲಿ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಆಮೆನ್, ಆಮೆನ್.